ತಿರುಗಿ ವಚನಕಟ್ಟುಗಳನ್ನು ಸಂಗ್ರಹಿಸಿ ತಮ್ಮ ಮನೆಯನ್ನ ಮಾರಿ ತಮ್ಮ ಪತ್ನಿಯ ಆಭರಣಗಳನ್ನ ಅಡವಿಟ್ಟು ಸಂಪಾದಿಸಿ ಮುದ್ರಿಸಿ ನಮಗೆಲ್ಲ ವಚನ ವಾಂಗ್ಮಯವನ್ನು ಕೊಟ್ಟು ಹೋಗಿರ್ತಕ್ಕಂಥ ಲಿಂಗೈಕ್ಯ ಡಾಕ್ಟರ್ ಫಾಗು ಹಳಗಟ್ಟಿಯವರ ಸ್ಮರಣೋತ್ಸವ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥವರನ್ನ, ಮುಖ್ಯ ಅತಿಥಿಗಳನ್ನ, ಉಪನ್ಯಾಸಕರನ್ನ, ಸನ್ಮಾನಿತರನ್ನ, ವಿಶೇಷ ಆಹ್ವಾನಿತರನ್ನ ಹಾಗೂ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಶ್ರೀ ಗುರು ಬಸವ ಮಹಾಮನೆಯ ಪರವಾಗಿ ಸ್ವಾಗತಿಸಲು ಆರಂಭಿಸ್ತಾ ಇದ್ದಾರೆ. ಶ್ರೀ ಗುರು ಬಸವ ಮಹಾಮನೆಯ ಪರಮ ಭಕ್ತರಾಗಿರ್ತಕ್ಕಂಥ ಶರಣ ಬಸವರಾಜ ಗೌಡ ಪಾಟೀಲ್ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯೋ ಗುರುಲಿಂಗ ಜಗಮದ ಆಯ್ದವರಿಗೆ ಸುಲಭೋಪಾಯದಿಂದಿಟ್ಟು ಬಾಹ್ಯಸ್ಥಳಕ್ಕೆ ಕುರುಹವಾಗಿ ದಾಯದೋರಿ ಸಮಸ್ತ ಭಕ್ತರಿಗೆ ಕಾರ್ಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಸಂಘ ಶರಣಾರ್ಥಿ. ಈ ಸಮಾರಂಭದ 171ನೇ ಮಾಸಿಕ ಶಿವಾನುಭವ ಗೋಷ್ಠಿಯ ಮತ್ತು ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರ ಒಂದು ಸ್ಮರಣೋತ್ಸವದ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮತ್ತು ಈ ಖ್ಯಾತ ನಿಸರ್ಗ ಚಿಕಿತ್ಸಾ ತಜ್ಞರು ಹಾಗೂ ಪ್ರವಚನ ಪ್ರವೀಣರು ಆದಂಥ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳನ್ನ ಈ ಸಮಾರಂಭಕ್ಕೆ ಹಾಗೂ ಈ ಒಂದು ನಿಸರ್ಗ ಚಿಕಿತ್ಸೆಯ ಎಲ್ಲ ಮುಮುಕ್ಷುಗಳ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೂ ಶ್ರೀ ಸಾಷ್ಟಾಂಗ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ದೇವೇಂದ್ರಪ್ಪ ಡಿಟಿ ಇವರು ನಿವೃತ್ತ ನ್ಯಾಯಾಧೀಶರು. ಇವರು ಹಿಂದೆ ಫೆಬ್ರವರಿಯಲ್ಲಿ ನಮ್ಮ ಈ ಶ್ರೀ ಗುರು ಬಸವ ಮಹಾಮನೆಯಲ್ಲಿ ನಿಮ್ಮೆಲ್ಲರ ಹಾಗೆ ಅವರು ಒಂದು ಚಿಕಿತ್ಸೆಗಾಗಿ ಬಂದಿದ್ದರು. ಅವರು 21 ದಿವಸ ಉಪವಾಸವನ್ನು ಮಾಡಿ ತಮ್ಮ ಎಲ್ಲ ರೋಗಗಳನ್ನು ಕಡಿಮೆ ಮಾಡಿಕೊಂಡು ಇವತ್ತು ಯಾವುದೇ ಗುಳಿಗೆಗಳು, ಯಾವುದೇ ಕೆಮಿಕಲ್ ಯುಕ್ತ ರಸಾಯನಗಳು ಯಾವುದೂ ತೆಗೆದುಕೊಳ್ಳದೆ ಆರಾಮವಾಗಿದ್ದೇನೆ ಅಂತೇಳಿ ಇವತ್ತು ಮುಂಜಾನೆ ಹೇಳಿದರು ಅವರು ನಮಗೆ. ಅಂಥವರು ಇಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಪೂಜ್ಯರ ಪರವಾಗಿ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ CK ಉಣ್ಕಲ್ ಸರ್ MJ ಹೈಸ್ಕೂಲ್ ಬೆಳಗಾವಿಯಲ್ಲಿ ಪ್ರಾಧ್ಯಾಪಕರಾಗಿ, ಅದೇ ರೀತಿ ಅದೇ ಹೈಸ್ಕೂಲ್ನಲ್ಲಿ ಮತ್ತು ಅದೇ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರಾಗಿ ಸೇವೆ ಸಲ್ಲಿಸಿ ಅವರು 15 ಲಕ್ಷ ರೂಪಾಯಿಯಿಂದ ಹೆಚ್ಚಿಗೆ ಆಪರೇಷನ್ ಖರ್ಚುವಂಥ ಒಂದು ರೋಗವನ್ನು ಅವರು ಬಳಸಿಕೊಂಡಿದ್ದರು. ಡಾಕ್ಟರ್ಗಳು ಹೇಳಿರುತ್ತೆ ಅವರಿಗೆ ಆಪರೇಷನ್ ಮಾಡದಿದ್ರೆ ಅದು ಉಳಿಯೋದಿಲ್ಲ ಮತ್ತು ಆಪರೇಷನ್ಗೆ ಖರ್ಚು 15 ಲಕ್ಷದ ಮೇಲೆ ಬರ್ತದೆ ಅಂತ ಹೇಳಿದಿರುತ್ತೆ. ಹಾಗೆ ವಿಚಾರ ಮಾಡಿ ನೋಡಿದರೆ ಅವರಂತೆ ದುಡ್ಡು ಇರಲಿಲ್ಲ. ಅದೇ ರೀತಿ ಮನೆಗೆ ಊರಿಗೆ ಹೋದರು. ಊರಿಗೆ ಇರ್ತಕ್ಕಂಥ ಒಂದಷ್ಟು ಹೊರೆಗಳನ್ನು ಮಾಡಿ ಏನಾದರೂ ಒಂದು ರೊಕ್ಕದ ಹೊಂದಾಣಿಕೆ ಮಾಡಿಕೊಂಡು ಆಪರೇಷನ್ ಮಾಡಿಸ್ಕೋಬೇಕಂತಂದ್ರೆ ಊರಾಗ ಯಾರೋ ಹೊರ ಮನೆ ತಗೋಲಿಲ್ಲ. ಅದು ಅವರ ಪುಣ್ಯ ಅಂತ ಹೇಳಬೇಕು. ಯಾಕಂದ್ರೆ ರೋಗ ಸಿಕ್ಕಿದ್ರೆ ಅಥವಾ ಹಣ ಹೊಂದಿಸಿದ್ದರೆ ಅವರು ಆಪರೇಷನ್ ಮಾಡಿಸಿಕೊಂಡು ಎಲ್ಲಿ ಬೇಕಾದ್ರೂ ಕೊಯಿಸ್ಕೊಂಡು ಇವತ್ತು ಏನಾಗ್ತಿದ್ರು ಆ ಪರಮಾತ್ಮನಿಗೆ ಗೊತ್ತು. ಅಂಥವ್ರಿಗೆ ಮಹಾಮನೆಗೆ ಯಾರು ಹೇಳಿದ್ರು ಅವರೊಂದು ಒಳ್ಳೆ ನಸೀಬ. ಅವರು ಬಂದಿದ್ದಾರೆ. ಇಲ್ಲಿ ಬಂದು ಭಾಳ ದಿವಸದಿಂದ ಬರೀ 35,000 ರೂಪಾಯಿಯಲ್ಲಿ ಅವರು ತಮ್ಮಲ್ಲಿರ್ತಕ್ಕಂಥ ಎಲ್ಲ ರೋಗಗಳನ್ನ ಕಳ್ಕೊಂಡು ಇವತ್ತು ಮತ್ತೆ ಮರಳಿ ಈ ಮಹಾಮನೆಗೆ ಬಂದಿದ್ದಾರೆ. ಅಂಥವರು ಈ ಕಾರ್ಯಕ್ರಮದ ಅತಿಥಿಗಳಾಗಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಪೂಜ್ಯರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶರಣಾರ್ಥಿಗಳು. ಅದೇ ರೀತಿ ಶ್ರೀ CH ನಾಗರಾಜ್ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರು, ಚಿಕ್ಕನಾಯಕನಹಳ್ಳಿ. ಇವರು ಭೂಸಾರ ಸಂರಕ್ಷಣೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ 72ರಲ್ಲಿ ಅವರ ವಿದ್ಯಾಭ್ಯಾಸವನ್ನು ಮುಗಿಸಿ ಈಗ
71ನೇ ವರ್ಷದಲ್ಲಿ ಅವರು ಪಾದಾರ್ಪಣೆಯನ್ನು ಮಾಡ್ತಿದ್ದಾರೆ. ಅಂಥವರು ಈಗ ನಿಮ್ಮೆಲ್ಲರನ್ನ ಇಲ್ಲಿ ಇನ್ನೊಬ್ಬ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರು ಪ್ರಗತಿಪರ ರೈತರು ಮತ್ತು ಸಾವಯವ ಕೃಷಿಯಲ್ಲಿ ಅವರು ಎತ್ತಿದ ಕೈ. ಯಾವುದೇ ಕೆಮಿಕಲ್ ಯುಕ್ತ ಗೊಬ್ಬರವನ್ನು ಹಾಕುವ ಹಾಗಿಲ್ಲ ಮತ್ತು ಆರ್ಗ್ಯಾನಿಕ್ ಏನು ಹಣ್ಣು ಹಂಪಲುಗಳು ಏನು ಬೆಳೆದ್ರು ಅದು ಆರ್ಗ್ಯಾನಿಕ್ ಆಗಿರಬೇಕು, ಸಾವಯವವಾಗಿರಬೇಕು. ಅಂತ ಪ್ರಗತಿಪರ ರೈತರು ತಮ್ಮೆಲ್ಲರ ಮುಂದೆ ಈಗ ಆಸೀನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಪೂಜ್ಯರ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತ. ಮುಂದೆ ಡಾಕ್ಟರ್ ಪ್ರಕಾಶ್ ಭಟ್, ಪರಿಸರವಾದಿ, ಧಾರವಾಡ. ಅವರು ಪರಿಸರವಾದಿಗಳು. ಅಂದ್ರೆ ಈ ನಮ್ಮ ಪರಿಸರ ಯಾವ ತರ ಇರಬೇಕು ಅದನ್ನ ಸುರಕ್ಷಿತವಾಗಿ ಕಾಪಾಡ್ಕೊಂಡು ಹೋಗುವಂತ ಒಂದು ಸಂರಕ್ಷಣೆಯನ್ನ ಮಾಡ್ತಕ್ಕಂಥವರು ಇವತ್ತ ತಮ್ಮೆಲ್ಲರ ಎದುರುಗಡೆ ಕೂತಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪೂಜ್ಯರ ಪರವಾಗಿ ಶ್ರೀ ಗುರು ಬಸವಮಹಾಮನೆಯ ತತ್ವಗಳಾದಂಥ ಪೂಜ್ಯರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ಶರಣಾರ್ಥಿಗಳು. ಅದೇ ರೀತಿ ಇವತ್ತಿನ ಉಪನ್ಯಾಸ ಡಾಕ್ಟರ್ ಶ್ಯಾಮ್ ಸುಂದರ್ ಬಿದರ್ಕುಂದಿ. ಡಾಕ್ಟರ್ ಶ್ಯಾಮ್ ಸುಂದರ್ ಬಿದರ್ಕುಂದಿ ನಿವೃತ್ತ ಪ್ರಾಧ್ಯಾಪಕರು, ಹುಬ್ಬಳ್ಳಿ. ಅವರು ಪ್ರೊಫೆಸರ್ ಆಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಅವರು ಇವತ್ತ ಉಪನ್ಯಾಸವನ್ನು ನೀಡಲಿಕ್ಕೆ ತಮ್ಮೆಲ್ಲರಿಗೆ ಬಂದು ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಪೂಜ್ಯರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಸಿ.ಡಿ. ಜಯರಾಮಯ್ಯ, ಸಾಮಾಜಿಕ ಕಾರ್ಯಕರ್ತರು, ಚಿಕ್ಕನಾಯಕನಹಳ್ಳಿ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಪೂಜ್ಯರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಇನ್ನೊಬ್ಬರು ಎಚ್.ವಿ. ರಾಜ್ಕುಮಾರ್ ಅಂತ ಬಂದಿದ್ದಾರೆ. ಅವರು ಶಿಕ್ಷಕರು ಮತ್ತು ಶರಣ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರು ಮತ್ತು ಶರಣ ಸಾಹಿತ್ಯವನ್ನ ಮನೆ ಮನೆಗೂ ಮನಮನಕ್ಕೂ ಹಳ್ಳಿ ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಶರಣ ಸಾಹಿತ್ಯವನ್ನ ಪ್ರಸಾರ ಮಾಡುವಂತ ಒಂದು ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ. ಅಂತವರು ತಮ್ಮೆಲ್ಲರ ಈ ಸಮಾರಂಭದಲ್ಲಿ ನಿಮ್ಮ ಎದುರುಗಡೆ ಕೂತಿದ್ದಾರೆ. ಅವರಿಗೆ ಸ್ವಾಗತ ಪೂಜ್ಯರ ಪರವಾಗಿ ತಮ್ಮೆಲ್ಲರ ಪರವಾಗಿ ಶರಣಾರ್ಥಿಗಳು. ಅದೇ ರೀತಿ ಹೇಮಂತ್ ಕುಮಾರ್, ಡಾಕ್ಟರ್ ನಿರ್ಮಲಾ ಹೇಮಂತ್ ಕುಮಾರ್ ಅವರು ನಮ್ಗೆ ಏನು ಹೇಳಕ್ ಹೋಗ್ಬೇಡ ಅಂತ ಹೇಳಿದ್ರು. ಅವರು ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಹಿಸ್ಟ್ರಿ ಕೊಡ್ರಿ ಅಂತ ಕೇಳಿದೆ. ಅವ್ರ ಬೇಡ ಏನು ಬೇಡ್ರಿ, ಅದೇನು ಶಿಕ್ಷಕರು ದಾಖಲಿಲ್ಲ, ಅದಷ್ಟಿದ್ರು ಸಾಕಂತ ಅಂದರು. ಇಂದ್ರಿಯ ಅಂತೇಳಿ ಹೇಳಿದರು. ಅಂಥವರು ಈಗ ತಮ್ಮೆಲ್ಲರಿಗೆ ಬಂದು ದುಡ್ಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪೂಜ್ಯರ ಪರವಾಗಿ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತ. ಮುಂದೆ ದಾಸೋಹ ಸೇವೆಯನ್ನು ಮಾಡಿದಂಥ NH ಯೋಗೀಶ್ ಅವರ ಉಪಸ್ಥಿತಿಯಲ್ಲಿ ಅವರನ್ನು ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ಸ್ವಾಗತ ಸುಸ್ವಾಗತ. ವಿಶೇಷ ಆಹ್ವಾನಿತರು ಶ್ರೀ ವಿಶ್ವನಾಥ್ ನಿಲೋಗ, ವ್ಯಾಪಾರಸ್ಥರು, ಕೊಪ್ಪಳ. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಡಾಕ್ಟರ್ ಪ್ರಭಾಕರ್ ಹಿರೇಮಠ್, ಆಯುರ್ವೇದ ತಜ್ಞ ಹಾಗೂ ಪರಿಸರವಾದಿಗಳು, ಬೆಳಗಾವಿ. ಅವರು ಬಂದಿದ್ದಾರೆ. ಶ್ರೀಮತಿ ಮೀನಾಕ್ಷಿ ಪ್ರಕಾಶ್ ಕಂಬ್ರಳ್ಳಿ, ಸಾಕಿನ್, ಧಾರವಾಡ ಅವರು ಈಗ ಆಗಮಿಸಿದ್ದಾರೆ. ಅವರಿಗೆ ಪೂಜ್ಯರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ಶರಣಾರ್ಥಿಗಳು. ವಿಜಯಕುಮಾರ್ ರಮೇಶ್ ಕುರ್ಲಿ ಅವರಿಗೂ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತಾ ಈ ನಿರೂಪಣೆಯನ್ನು ಮಾಡಲಿಕ್ಕೆ ಆಗಮಿಸಿದಂಥ ಶ್ರೀ ಬಸವರಾಜ್ ಕಂಬಳಿ ಸರ್, ಹಿರೇಶ್ವರ, ಹುಬ್ಬಳ್ಳಿ ಇವರಿಗೂ ಪೂಜ್ಯರ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತಾ ಇಲ್ಲಿ ಆಗಮಿಸಿದಂಥ ಮರಗುಂಡಿ, ಬೆಳಗಟ್ಟಿ,
ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಂದ ಅವರು ಬರ್ದಿದ್ರು ಪರವಾಗಿಲ್ಲ, ಅವರಿಗೆಲ್ಲ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಉಪವಾಸಕ್ಕೆ ಬಂದಂಥ ತಾಯಂದಿರು ಮತ್ತು ಸಹೋದರರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪೂಜ್ಯರ ಪರವಾಗಿ ತಮ್ಮೆಲ್ಲರನ್ನು ಸ್ವಾಗತ ಕೋರುತ್ತಾ ನನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಶರಣಾರ್ಥಿ. ಪೂಜ್ಯರನ್ನ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಅನುಭವಿಗಳನ್ನ, ತಮ್ಮೆಲ್ಲರನ್ನ ಆತ್ಮೀಯವಾಗಿ ಶ್ರೀ ಗುರು ಬಸವ ಮಹಾಮನೆಯ ಪರವಾಗಿ ಸ್ವಾಗತಿಸಿರ್ತಕ್ಕಂಥ ಶರಣ ಬಸವರಾಜ ಅವರು ಪಾಟೀಲ್ ಅವರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಅವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಆತ್ಮೀಯ ಶರಣ ಬಂಧುಗಳೇ, ತಮಗೆ ತಿಳಿದಿರುವ ಹಾಗೆ ಇವತ್ತಿನ ಡಾಕ್ಟರ್ ಭಗವತಿ ಅವರ ಒಂದು ಸ್ಮರಣೋತ್ಸವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲಿಕ್ಕೆ ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟು ಕನ್ನಡ ಸಾಹಿತ್ಯದಲ್ಲಿ ಅಪಾರ ಹೆಸರನ್ನು ಗಳಿಸಿರ್ತಕ್ಕಂಥ ಡಾಕ್ಟರ್ ಶ್ಯಾಮ್ ಸುಂದರ್ ಬಿದರಕುಂದಿಯವರು ಆಗಮಿಸಿದ್ದಾರೆ. ಅವರು ಹುಟ್ಟಿ ಬೆಳೆದು ಶಿಕ್ಷಣವನ್ನು ಪಡೆದಿದ್ದೆಲ್ಲವೂ ಹುಬ್ಬಳ್ಳಿಯಲ್ಲಿಯೇ. ಮುಂದೆ ಗದಗಿನ AHS ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ರಚಿಸಿರ್ತಕ್ಕಂಥ ಕೃತಿಗಳು, ಕಾವ್ಯಗಳು 3 ಸಂಕಲನಗಳು, ವಿಮರ್ಶಾತ್ಮಕವಾಗಿರ್ತಕ್ಕಂಥವು 4 ಸಂಕಲನಗಳು, ವಿವಿಧ ಸಾಹಿತ್ಯ ಮತ್ತು ಸಾಹಿತಿಗಳ ಕೃತಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಸುಮಾರು 20 ಕೃತಿಗಳನ್ನು. ವರಕವಿ ಡಾಕ್ಟರ್ ದ.ರಾ. ಬೇಂದ್ರೆಯವರ ಟ್ರಸ್ಟ್ ಆಶ್ರಯದಲ್ಲಿ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಪ್ರತಿ ವರ್ಷ ಬೇಂದ್ರೆಯವರ ಒಂದು ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಅವರ ಒಂದು ಆಶಯದಿಂದ ನಡೀತಾ ಇದೆ. ಸುಮಾರು 77 ವರ್ಷದ ಹಿರಿಯ ಅನುಭವಿ ಕನ್ನಡ ಸಾಹಿತಿ ಡಾಕ್ಟರ್ ಶ್ಯಾಮ್ ಸುಂದರ್ ಬಿದರಕುಂದಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಬೇಕಂತ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಶ್ಯಾಮ್ ಸುಂದರ್ ಬಿದರಕುಂದಿ ಸರ್. ವಚನ ಪಿತಾಮಹ ರಘು ಹೊರಟ್ಟಿ ಅವರನ್ನು ಭಕ್ತಿಯಿಂದ ನೆನೆದು ಬಸವ ಮನೆಯ ಈ ದಿನ ಜುಲೈ 5 ಆಲ್ಗಟ್ಟಿಯವರ ಜನ್ಮದಿನ ಕಳೆದ 2ನೇ ತಾರೀಕು ಕರ್ನಾಟಕದ ಎಲ್ಲ ಕಡೆಗೂ ಆಗಿದೆ. ಅವರನ್ನು ಮತ್ತೆ ವರ್ಷಕ್ಕೊಮ್ಮೆ ಆದರೂ ಸಾಂಕೇತಿಕವಾಗಿ ನೆನೆಸುವುದವರು. ಆದರೆ ವಚನ ಸಾಹಿತ್ಯ ಅಂದ ಕೂಡಲೇ ನಮ್ಮ ಗಮನಕ್ಕೆ ಬರುವುದು ಅವರ ಪುಣ್ಯದಿಂದ, ಅವರು ಮಾಡಿದ ಸಾಹಸದಿಂದ. ಒಂದೇ ಮಾತು ಹೇಳುವುದಾದರೆ, ಯಾವ ವಚನ ಸಾಹಿತ್ಯವನ್ನು 12-13 ಶತಮಾನದಲ್ಲಿ ಶರಣರು ರಚನೆ ಮಾಡಿದರು, ಅದನ್ನು 20ನೇ ಶತಮಾನದಲ್ಲಿ ನಮ್ಮ ಗಮನಕ್ಕೆ ತಂದು ಕೊಟ್ಟು ಇನ್ನೊಮ್ಮೆ ಶರಣರು ಇಲ್ಲೇ ಇದ್ದಾರೆ ಅನ್ನೋದನ್ನು ತೋರಿಸ್ತಾರೆ. ಶರಣರು ಕೂಡ ಮನುಷ್ಯರಾಗಿದ್ದರಿಂದ ಹುಟ್ಟಿ ಬದುಕಿ ತೀರ್ಕೊಂಡ ಶಿವೈಕ್ಯರೇ. ಆದರೆ ಒಂದು 20-25 ವರ್ಷ ಇರ್ಬೋದು, ಸುಮಾರು 1125-30ನೇ ವರ್ಷದಿಂದ ಹಿಡಿದು ಸುಮಾರು 1170, 65-70 ಈ ಒಂದು ಕಾಲ ಕಲ್ಯಾಣದಲ್ಲಿ ಒಂದು ಕ್ರಾಂತಿಕಾರಕವಾದ
ಧರ್ಮಕ್ರಾಂತಿ. ಆ ಧರ್ಮಕ್ರಾಂತಿಯನ್ನ ನಡೆಸಿದವರು ಬಸವಾದಿ ಶರಣರು. ಪ್ರಮುಖರು ಬಸವಣ್ಣವರು. ಅವರ ಜೊತೆಗೇ ಇದ್ದವರು ಜ್ಞಾನಿ, ಮಹಾಜ್ಞಾನಿ ಇಬ್ಬರು. ಒಬ್ಬರು ಅಲ್ಲಮ್ಮ ಪ್ರಭು, ಇನ್ನೊಬ್ಬರು ಚನ್ನಬಸವಣ್ಣ. ವೈರಾಗ್ಯದ ಪ್ರತೀಕ ಅಕ್ಕಮಹಾದೇವಿ. ಈ ನಾಲ್ವರನ್ನು ನಾವು ನೆನೆಸಬೇಕು. ಆ ಕಾಲದಲ್ಲಿ ಅವರು ಸ್ವತಃ ವಚನಗಳನ್ನು ರಚನೆ ಮಾಡಿದರು. ಇದು ಅನೇಕರಿಂದ ವಚನಗಳನ್ನು ರಚಿಸಿ ಅಂತ ಪ್ರೇರಣೆ ಕೊಟ್ಟರು. ಶಿವಾನುಭವ ಕೊಟ್ಟಿ ನಡೆಸಿದರು. ಆ ಶಿವಾನುಭವ ಕೊಟ್ಟಿಯೊಳಗೆ ಅವರು ತಮ್ಮ ವಚನಗಳನ್ನು ಪ್ರಸ್ತುತಪಡಿಸಿ, ಓದಿ, ಮಾತಾಡಿ ಇನ್ನೊಬ್ಬರ ಕಡೆಯಿಂದ ಅವರು ಅವುಗಳ ಬಗ್ಗೆ ಪ್ರತಿಕ್ರಿಯೆ ತಗೊಂಡು ಅದಕ್ಕೆ ತಿದ್ದುಪಡಿ ಮಾಡಿ ಮತ್ತೆ ಅವನ್ನು ಓದಿ ಪರಿಶೀಲನೆ. ವಚನ ಅಂದರೆ ಮಾತು. ಸಂಸ್ಕೃತ ಪ್ರಕಾರ ವಾಕ್, ವಟ್, ವಚನ. ವಟ್ ಧಾತು ಅನ್ನೋದು ವಚನ. ವಚನ ಅಂದ್ರೆ ಮಾತು ಸಾಮಾನ್ಯ. ಆದರೆ ಆ ವಚನ ಅನ್ನುವಂಥ ಸಾಮಾನ್ಯ ಶಬ್ದಕ್ಕೆ ವಿಶೇಷವಾದಂಥ ಅರ್ಥ ಕೊಟ್ಟವರು ಶರಣರು. ವಚನ ಸಂಸ್ಕೃತ ಪದ. ಮಾತಾಡಿ ಸಾಹಿತ್ಯದೊಳಗೆ ವಚನ ಅಂತಂದ್ರೆ ಗದ್ಯ ಅಂತ ಹೇಳ್ತಾರೆ. ರೋಸ್ ಕಾವ್ಯ ಅನ್ನೋದು, ಪದ್ಯ ಅನ್ನೋದು ವಚನ ಅಂತ ಸಾಹಿತ್ಯವಾಗಿ ಹೇಳ್ತಾರೆ. ಆದರೆ ಶಿವಶರಣರು ಅದಕ್ಕೊಂದು ವಿಶಿಷ್ಟವಾದಂಥ ಅರ್ಥವನ್ನು ಕೊಟ್ಟರು, ಬೆಲೆಯನ್ನು ಕೊಟ್ಟರು. ಇಡೀ ಕನ್ನಡ ಸಾಹಿತ್ಯದ ಚರಿತ್ರೆಯನ್ನೇ ಅವರು ಈ ನೆಲದಿಂದ ಆಕಾಶಕ್ಕೆ ಒಯ್ದರು. ಶರಣರ ಅನುಭವದ ಸಾಹಿತ್ಯದ ಬಗ್ಗೆ ಹೇಳಬೇಕು ಅಂತಂದ್ರೆ ಅದು ಕನ್ನಡ ನಾಡಿನ ವಿಶಿಷ್ಟವಾದದ್ದು. ಹಾಗಾದರೆ ಪೂಜ್ಯರ ಜೊತೆ ನಾನು ಮಾತಾಡುವಾಗ ಈ ವಿಷಯ ಬಂತು, ವಚನದ ಬಗ್ಗೆ ಮಾತಾಡ್ಕೊಂಡಿದ್ವಿ. ಆ ವಚನ ಮಾತು ಅದೇನು ಅಂತ ಕೇಳಿದ್ರೆ, ಇವತ್ತಿನ ನಮ್ಮ ವ್ಯವಹಾರ ಮಾತಿನಾಗ ವಚನ ಶಬ್ದ ಬಳಸ್ತೇವೆ. ನಾವು ವಚನ ಕೊಟ್ಟೇವೆ, ಅವರಿಗೆ ಮೀರ್ಲಿಕ್ಕೆ ಆಗಂಗಿಲ್ಲ. ಕೊಟ್ಟ ವಚನವನ್ನ ತಪ್ಪಬಾರದು ಇತ್ಯಾದಿ ಅಂತೀವಿ ನಾವು. ಹೊರಗೆ ಹೋದ್ರೆ ವಚನ ಪತ್ರ ಅಂತ ಹೇಳ್ತೀವಿ ನಾವು. ಆಸ್ತಿಯನ್ನ ಮತ್ತೊಂದನ್ನು ಕೊಡುವಾಗ ವಚನ ಪತ್ರ. ಅಲ್ಲಿ ವಚನ ಅಂದ್ರೆ ಪ್ರಾಮಿಸ್ ಅನ್ನೋ ಅರ್ಥ ಬರ್ತದೆ. ಪ್ರಾಮಿಸ್, ವಚನ ಕೊಟ್ಟಿವಿ ನಾವು, ಮಾತು ಕೊಟ್ಟಿವಿ, ಶಪಥ, ವಚನ. ಈ ಸಾಮಾನ್ಯ ಶಬ್ದವನ್ನೇ ನಾವು ಶರಣರ ಕೃತಿಗಳಿಗೆ ಹೇಳಿದರೆ ಅದರ ಅರ್ಥ ಇನ್ನಷ್ಟು ವಿಸ್ತಾರ. ಶರಣರು ತಮ್ಮ ಭಾವನೆಗಳನ್ನು, ಅನಿಸಿಕೆಗಳನ್ನು, ಅನುಭವಗಳನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಏನು ಮಾಡಿದರೋ ಅದು ವಚನ. ಆ ವಚನದ ವೈಶಿಷ್ಟ್ಯ ಏನು ಅಂತಂದ್ರೆ, ಅವ್ರು ಯಾರಿಗೂ ಕೂಡ ಇದು ನಮ್ಮದು ಸಾಹಿತ್ಯ ಮಾಡಲಿಕ್ಕೆ ಒಂದು ಕಲ್ಪನೆ ನೆನ್ಪಿಡ್ಬೇಕು. ನಾವು ಇವತ್ತು ನಾವು ವಚನವನ್ನು ವಚನ ಸಾಹಿತ್ಯ ಅಂತ ಕರಿತೀವಿ. ಸರಿ, 20-21 ಬಂದಾಗ ನಮ್ಮದು ವಚನ ಸಾಹಿತ್ಯ ನಮಗೆ. ಆದ್ರೆ ಅವ್ರಿಗೇನು ಸಾಹಿತ್ಯ ಅಂತ ಅವರೇನು ಅಂದ್ಕೊಂಡಿರಲಿಲ್ಲ. ನಾವು ಸಾಹಿತ್ಯ ಬರಿತೀವಿ, ಸಾಹಿತ್ಯ ಕೊಡ್ತೀವಿ, ಸಾಹಿತ್ಯವನ್ನು ಹೇಳ್ತೀವಿ, ಅಥವಾ ಕಾವ್ಯವನ್ನು ಬರ್ತೀವಿ, ಇದು ಯಾವುದೋ ಗೊತ್ತಿಲ್ಲ. ಅದು ಒಂದು ನೆನಪಿಡಬೇಕು, ಅವರೆಲ್ಲರೂ ಕವಿಗಳಾಗಿದ್ದರು. ವಚನಗಳನ್ನು ಬರೆದ ಎಲ್ಲರೂ ಕೂಡ ಕವಿಗಳಂತೆ ನಾವು ನೋಡ್ಬೇಕು. ಕವಿ ಅಂತಂದ್ರೆ ಕವು, ಈ ಧಾತುದಿಂದ ಬಂದಂಥ ಶಬ್ದ ಕವಿ. ಕವಿ ಶಬ್ದಕ್ಕೆ 2-3 ಅರ್ಥ. ಒಂದು ಜ್ಞಾನಿ ಅಂತ ಒಂದು ಅರ್ಥ, ತಿಳಿದವನು, ತಿಳಿದುಕೊಂಡವನು. ಏನು ತಿಳ್ಕೊಂಡಾನ? ವಿವೇಕ. ವಿವೇಕವನ್ನು ತಿಳ್ಕೊಂಡವ ಕವಿ. ಆ ಕವಿ ಶಬ್ದಗಳ ಮೂಲಕ ವಿಶೇಷ ಅರ್ಥವನ್ನು ಹೊರಡಿಸುವಂಥ ಬರಿತಾರೆ. ಅದು ಕವಿತೆ ಅಂತ ನಾನು ಹೇಳ್ತೀನಿ, ಕಾವ್ಯ ಅಂತ ಹೇಳ್ತೀನಿ. ಕೆಲವರು ಸಣ್ಣ ಸಣ್ಣ ಕವಿತೆಗಳನ್ನು ಬರೀತಾರೆ, ಕೆಲವು ದೊಡ್ಡ ಕವಿತೆ ಬರೀಬಹುದು. ಪಂಪನಂಥವರು, ರನ್ನಂಥವರು, ಕುಮಾರವ್ಯಾಸನಂಥವರು ದೊಡ್ಡ ಕವಿತೆ, ಕಥಾತ್ಮಕ ಕವಿತೆ ಬರೀತಾರೆ. ಅದು ಒಂದು ಕಾವ್ಯ, ವಿಶೇಷವಾದಂಥ ಒಂದು ಪ್ರತಿಭೆಯಿಂದ ಬರುವಂಥ ಒಂದು ಕಲೆ, ಶಬ್ದ ಕಲೆ, ಶಬ್ದಾರ್ಥ ಕಲೆ ಅಂತ.
ಇದು ಎಲ್ಲ ವಚನಕಾರರಿಗೆ ಇರುತ್ತೆ ಈ ಗುಣ. ಇದಕ್ಕೆ ನಾವು ಪ್ರತಿಭೆ ಅಂತ ಹೇಳ್ತೀವಿ. ಪ್ರತಿಭೆ ಸಾಮಾನ್ಯವಾದದ್ದಲ್ಲ. ಸುಮಾರು ಸಾವಿರಾರು ವಚನಕಾರರನ್ನು ನಾವು ಇವತ್ತು ನೋಡಿದಾಗ ಅವರಲ್ಲಿ ಕೆಲವರು ಒಂದೊಂದೇ ಬರ್ತಾರೆ. ಕೆಲವು ಮಹಿಳೆಯರು ಇದ್ದಾರೆ, ಶರಣೆಯರು ಒಂದೋ ಎರಡು ಬರ್ತಾರೆ. ಒಂದೆರಡು ಬರೋದು ಅವ್ರೇನು ಕವಿ ಆಗೇನ್ರಿ, ಕವಿ ಹೌದು ಆಗ್ತಾರೆ ಅಂತ ನಾವು ಕೇಳಿದ್ರೆ ನಿಜವಾಗಿಯೂ ಆಗ್ತಾರೆ. ಯಾಕಂದ್ರೆ ಬರೆಯೋದು ಸಾಮಾನ್ಯ ಕೆಲಸ ಅಲ್ಲ. ಮಾತನಾಡಬಹುದು, ಆದ್ರೆ ಬರೆಯುವುದು ಕೆಲಸ. ಪ್ರತಿಭೆ ಇದ್ದವರು ಮಾತನ್ನು ಬರೀಬಾರ್ದು. ಅದರಿಂದ ವಚನ ಅನ್ನೋದು ಕವಿತೆ. ಇವು ನಮ್ಮ ಅನುಭವ. ಬೇಂದ್ರೆಯವರು ಅಲ್ಲಮ ಪ್ರಭುವಿನ ಒಂದು ಸಂಕಲನ ಬಂತು, ಈಗ 60 ವರ್ಷ ಬಂತು, ಅಲ್ಲಮನ ವಚನ ಚಂದ್ರಿಕೆ ಅಂತ. ಇದನ್ನ ಪ್ರೊಫೆಸರ್ ಎಲ್ ಬಸವರಾಜ್ ಅವರು ಸಂಗ್ರಹ ಮಾಡಿದ್ದಾರೆ. ಅಲ್ಲಮ ಪ್ರಭುವಿನ ಎಲ್ಲ ವಚನಗಳನ್ನು ಬೇರೆ ಬೇರೆ ಕಡೆ ಇದ್ದಂಥವು, ಕೆಲವು ಅಪ್ರಕಟಿಸಿದ್ದು, ಕೆಲವು ಒಳ್ಳೆ ಸ್ಥಿತಿಯೊಳಗೆ ಇರಲಿಲ್ಲ. ಅವೆಲ್ಲವನ್ನು ಅಭ್ಯಾಸ ಮಾಡಿ ಅವರು ಮಾಡಿದಂಥ ಒಂದು ಸಂಪಾದನೆ ವಚನ ಚಂದ್ರಿಕೆ ಅಂತ. ಚಂದ್ರಿಕೆ ಅಂತ ಬೆಳದಿಂಗಳು. ವಚನವನ್ನು ಓದಿದಾಗ ನಮಗೆ ಬೆಳದಿಂಗಳ ಅನುಭವ ಬರ್ತದೆ. ಬೆಳದಿಂಗಳ ಬೆಳಕು ತಮ್ಮ ಬೆಳಕು ಅಂತ ವಚನ ಚಂದ್ರಿಕೆಯನ್ನ ಓದಿದ ಬೇಂದ್ರೆ ಅವರು ಅವರಿಗೆ ಆ ಪುಸ್ತಕವನ್ನು ಓದಿದ ನಂತರ ಒಂದು ಪತ್ರ ಬರೆದು ಈ ಮಾತು ಹೇಳ್ತಾರೆ: ವಚನಗಳನ್ನ ಸಂಗ್ರಹ ಮಾಡಿ, ಸಂಪಾದನೆ ಮಾಡಿ, ಪ್ರಕಟ ಮಾಡಿ ಓದುವರಿಗೆ ಕೊಡೋದಲ್ಲ, ಇದು ಕೇವಲ ಶ್ರದ್ಧೆಯ ಕೆಲಸವಲ್ಲ. ಇಲ್ಲಿ ತಪಸ್ಸಿನ ತೈದಾಟವಿದೆ, ಬುದ್ಧಿಯ ಗುದ್ದಾಟವೂ ಇದೆ, ವಿದ್ಯಾವ್ಯಾಸಂಗದೊಡನೆ ವಿನಯಾಭ್ಯಾಸವೂ ನಡೆದು ಇಂತಹ ಕನ್ನಡದ ಉತ್ತಮ ಕೃತಿಗಳನ್ನು ಸಂಸ್ಕೃತಾಂತರ್ಯದಿಂದ ಬರಮಾಡಿಕೊಳ್ಳುವ ಕಾಲ ನಮ್ಮ ಜನಕ್ಕೆ ಬರಲಿ. ಕನ್ನಡಿಗರು ಪ್ರಭುವಿನ ವಚನಗಳು ಮುಖ್ಯವಾಗಿ ಬರೋದು. ಪ್ರಭು ಅಂತಂದ್ರೆ ಎಲ್ಲ ವಚನಕಾರರ ಶಿವಶರಣರ ಅಧ್ಯಕ್ಷ, ಅವರು ಮಾರ್ಗದರ್ಶಕ. ಆ ಹಿರಿಯರ ಬಗ್ಗೆ ಏನು ಹೇಳ್ತಾರೆ ಎಲ್ಲ ವಚನಕಾರ್ಯ ಅನ್ವಯಿಸ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಪ್ರಭುವಿನ ವಚನಗಳು ಸಾಹಿತ್ಯಕ್ಕೆ ಸಾಹಿತ್ಯ. ಇದೇನ್ರಿ ಅಂದ್ರೆ ಸಾಹಿತ್ಯ ಅಂದ್ರೆ ಸಾಹಿತ್ಯ. ಹೌದು, ಅವರಿಗೆ ಎರಡನೇ ಮಾತು. ಪ್ರಭುವಿನ ವಚನಗಳು ಸಾಹಿತ್ಯಕ್ಕೆ ಸಾಹಿತ್ಯ, ಚಾರಿತ್ರ್ಯಕ್ಕೆ ಚಾರಿತ್ರ್ಯ, ತತ್ವಕ್ಕೆ ತತ್ವ, ಇದರ ಚರವಣಿಗೆ ಔದಾರ್ಯದ ಹಿನ್ನೆಲೆ ಮುನ್ನೆಲೆ ಇದೆ. ಕನ್ನಡ ನಾಡಿನಲ್ಲಿಯೇ ಇದು ರಸಗತವಾಗದಿದ್ದರೆ ಇದರ ಪ್ರಭಾವವು ಕನ್ನಡವನ್ನು ಮಿಕ್ಕುವುದು ದುಷ್ಕರವಾಗಿದೆ. ಕನ್ನಡ ಬೆಳಿಬೇಕಾಗಿದ್ರೆ ವಚನಗಳು ಇರಲೇಬೇಕು ಮತ್ತು ಆ ವಚನಗಳನ್ನು ನಾವು ಓದಬೇಕು. ಎಲ್ಲೋ ಪ್ರಕಟ ಮಾಡಬೇಕು, ಓದಬೇಕು. ಓದಿದಾಗ ಕನ್ನಡ ನಾಡಿನ ಆಚೆಗೆ ಕೂಡ ಹೋಗ್ತದೆ. ಇದರರ್ಥಿಷ್ಟೇ, ಕನ್ನಡದಲ್ಲಿ ಇದ್ದಂಥ ಈ ವಚನ ಸಾಹಿತ್ಯ ಇದು ಕನ್ನಡ ನಾಡಿನ ಮಾತ್ರ ಸೀಮಿತದ ವಿಶ್ವ ಸಾಹಿತ್ಯ. ವಿಶ್ವ ಸಾಹಿತ್ಯ ವಿಶ್ವಧರ್ಮ ಅಂತ ಹೇಳ್ತಾರೆ. ಇವತ್ತು ಜಗತ್ತಿನೊಳಗ ಧರ್ಮಗಳು ಅನೇಕ ಹೇಳ್ತಾರೆ. ಕೆಲವು ಬಹಳ ಪ್ರಭಾವಶಾಲಿ, ಬಹಳ ಬಹುಸಂಖ್ಯಾತ ಜನರ ಧರ್ಮಗಳಿವೆ. ಅವೆಲ್ಲದರ ಜೊತೆಗೇನು ಯಾವುದೇ ಕೊರತೆ ಇಲ್ಲದಂತೆ ಹೇಳುವಂಥ ಧರ್ಮ ವಿಶ್ವಧರ್ಮ, ವಚನ ಸದ್ಧರ್ಮ ಅಂತ ಹೇಳ್ಬೋದು. ಇಂಥವನ್ನ ನಾವು ಓದಬೇಕು ಅಂತ ಬೇಂದ್ರೆ ಹೇಳ್ತಾರೆ. ಓದಬೇಕಂದ್ರೆ ಒಂದು ಪುಸ್ತಕ ಮಾಡಬೇಕು, ಪುಸ್ತಕ ಮಾಡೋದ್ರೆ ಸಂಗ್ರಹ ಮಾಡಬೇಕು. ಇದು ಸಾಮಾನ್ಯವಾಗಿ ಕೆಲಸ ಆಗ್ತಲ್ಲ. ಅಂತ ಅಸಾಮಾನ್ಯ ಕೆಲಸವನ್ನ ಎಲ್ಲ ಬಸವರಾಜ್ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳುವಾಗ ಅವರ ಗಮನ ಯಾರ ಕಡೆ ಅಂತಂದ್ರೆ ಹೋಗು ಹೊಳಕಟ್ಟಿಯವ್ರ ಕಡೆ. ಮೊಟ್ಟ ಮೊದಲು ಕನ್ನಡದಲ್ಲಿ, ಕನ್ನಡ ನಾಡಿನಲ್ಲಿ ಈ ವಚನ ಅನ್ನುವಂಥದ್ದನ್ನ, ವಚನ ಅದು ಸಾಹಿತ್ಯನೋ ಶಾಸ್ತ್ರನೋ ಅದು ಆಮೇಲೆ ವಿಷಯ, ಅದು ಒಂದು ನಿಕ್ಷೇಪ ಅಂತ ಹೇಳ್ತೇವೆ. ಭೂಮಿಯೊಳಗೆ ಅಡಿಗಿದಂಥ ಕಣ್ಮರೆ ಆಗಿರ್ತಕ್ಕಂಥದ್ದು, ಕಾಣಲಾರದಂತೆ ಇರ್ತಕ್ಕಂಥದ್ದು, ಆ ಸಂಪತ್ತನ್ನು ತೆಗೆದು ಹೊರಗೆ ತೆಗೆದು ಅಂತ ಪ್ರಭು ಹೊಳಕಟ್ಟಿಯವರನ್ನ ನಾವು ಪ್ರತಿಯೊಂದು ವಚನ ಓದುವಾಗ ಕೂಡ ನಮ್ಮ ಗಮನಕ್ಕೆ ಬರ್ತಾರೆ. ಅವರು ಅಡಿಗೆ ಮಾಡಿ ಕೊಟ್ಟು ಊಟ ಮಾಡಲಿಕ್ಕೆ ವಿಷಯ ನಾವು ಆ ಅಡಿಗೆ ಮಾಡ್ಬೇಕಾದ್ರೆ
ವಸ್ತುಗಳನ್ನು ನಾವು ಸಂಗ್ರಹ ಮಾಡಬೇಕಾಗ್ತದೆ. ಆ ಸಂಗ್ರಹ ಮತ್ತು ಎಲ್ಲಿ ಹೋಗ್ಬೇಕಂದ್ರೆ ಮೂಲ ನಮ್ಮ ಕಾಳು ಬೆಳೆ ಕೊಡ್ತಕ್ಕಂಥ ರೈತರ ಹತ್ರ ಹೋಗ್ಬೇಕಾಗ್ತದೆ, ಹೊಲಕ್ಕೆ ಹೋಗ್ಬೇಕಾಗ್ತದೆ. ನಾವು ಹೊರಗಟ್ಟೆ ಅವರು ಆ ಹೊಲದ ಕೃಷಿಕರ ಕೆಲಸವನ್ನು ಮಾಡ್ಯಾರ. ಮೊಟ್ಟ ಮೊದಲು ಅಲ್ಲಿಂದ ತಂದು ಆ ಜೋಳವನ್ನು ಕಡ್ಡಿ ಕಾಳುಗಳನ್ನೆಲ್ಲ ಸ್ವಚ್ಛ ಮಾಡಿ ಅವನ್ನು ಅಡಿಗೆ ಮಾಡಿ ನಾವು ಊಟ ಕೊಟ್ಟ. ನಮ್ಮ ಕೆಲಸ ಏನು ಅಂದ್ರೆ ಆ ಊಟವನ್ನು ಸರಿಯಾಗಿ ಹೇಳ್ತಾರಲ್ಲ ಆರೋಗ್ಯಕರ ಆಹಾರ ಅಂತ ಹೆಂಗೆ 32 ಸಲ ಮುಗಿಸ್ಬೇಕಂತ. ಹಾಗೆ ವಚನ ಸಾಹಿತ್ಯದ ಈ ಅಡಿಗೆಯನ್ನು ಮಾಡಿಕೊಟ್ಟಂಥ ಹೊಳಕಟ್ಟಿಯವರನ್ನು ನಾವು ನೆನೆಸ್ಬೇಕು. ನಾವು ಎಷ್ಟು ಕೃತಜ್ಞರಿರ್ತೀವಿ ಜೀವನದಾಗ ಅಂತಂದ್ರೆ ಊಟಕ್ಕೆ ಹೋಗಿರ್ತೀವಿ ಅಲ್ಲೇ ಒಂದು ಕಡೆ, ಆ ಒಳ್ಳೆ ಅಡಿಗೆ ಹಾಕಿ ಊಟಕ್ಕೆ ಹಾಕಿರ್ತಾರೆ, ನಮಗೆ ಹೊಟ್ಟು ತಿಂತೀವಿ, ಸಂತೋಷ ಪಡ್ತೀವಿ. ಆ ಅಡಿಗೆ ಮಾಡಿದಾಗ ಯಾವನ್ನು ನೋಡುವುದೇನು ನಾವು ಯಾರು ಮಾಡಿದಂತೂ ಕೇಳೋದಿಲ್ಲ. ಅವೇನು ಬಿಡ್ರಿ ಅವ್ರು ರೊಕ್ಕ ಕೊಟ್ಟು ಮಾಡ್ಯಾರ ಅಂತ ಅಂದ್ಬಿಡ್ತೀವಿ ನಾವು. ಆದರೆ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕನ್ನಡ ಸಾಹಿತ್ಯದ ಯಾವುದೇ ಗ್ರಂಥದ ಬಗ್ಗೆ ನಾವು ಹೇಳುವಾಗ ಅದರ ಮೂಲ ಕವಿ ಬರೆದದ್ದನ್ನು, ಬರೆಸಿಕೊಂಡದ್ದನ್ನು, ಬರೆದಿಟ್ಟದನ್ನು ಹುಡುಕಿ ತೆಗೆದು ನಮಗೆ ಕೊಡ್ತಾರಲ್ಲ, ಅದು ಅಸಾಮಾನ್ಯ ಕೆಲಸ. ಅಂತ ಅಸಾಮಾನ್ಯ ಕೆಲಸವನ್ನು ಹೊಳಕಟ್ಟಿಯವರು ಈಗ 100 ವರ್ಷ ಯೋಚನೆ ಮಾಡಿದ್ರು. ಇದು ನಾವು ಈಗ 2024 2024 ಹೊತ್ತಿಗೆ 16 ಗ್ರಂಥಗಳನ್ನು, ವಚನಗಳ ಕಟ್ಟುಗಳನ್ನು ಅವರು ಹುಡುಕಿ ತೆಗೆದು ಅವ್ರ ಕೆಲಸ ಅನ್ನೋದು ಅವರು ಕಲ್ತದ್ದು BA ವಕೀಲರಾಗಬೇಕು ಅಂತ. ಇದೇ ಧಾರವಾಡದಲ್ಲಿ ಹುಟ್ಟಿ ಅವರು ಹುಟ್ಟಿದ ಅಂತಂದ್ರೆ ಅವ್ರ ತಂದೆ ಬಿಟ್ಟು ಹೇಳಬೇಕಾಗ್ತದೆ. ಗುರು ಬಸವಣ್ಣವರು ಶಿಕ್ಷಕರಾಗಿದ್ದರು, ಲೇಖಕರಾಗಿದ್ದರು. ತಂದೆಯ ಲೇಖನ, ಅವರ ಕೃತಿಗಳು, ಆ ಪುಸ್ತಕ ಮತ್ತು ಅವರು ಕಲಿತಂಥ ಶಾಲಾ ಅಧ್ಯಾಪಕ ಕೃತಿ 3 ಕೂಡ ಅವ್ರ ಮಗನ ಮೇಲೆ ಪ್ರಭಾವ ಆಗಿದೆ. ಆದರೆ ಅವರಿಗಿಂತ ಹೆಚ್ಚು ಕಲಿತದ್ರಿಂದ ಅವರು ವಕೀಲಿ ವೃತ್ತಿ ಮಾಡಲಿಕ್ಕೆ ಬಿಜಾಪುರಕ್ಕೆ ಹೋದರು, ಕೆಲವು ಕಾಲ ಮಾಡಿದರು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಆಗಿದ್ದರು. ಅದು ವೃತ್ತಿಯೇ ಅನಿವಾರ್ಯವಾಗಿರ್ತಕ್ಕಂಥ, ಸಹಜವಾಗಿರ್ತಕ್ಕಂಥ. ಆದರೆ ಹೊಳಕಟ್ಟಿಯವರ ಪ್ರತಿಭೆ ಅಂತಂತೇವಲ್ಲ, ಪ್ರತಿಭೆ ಅಂತಂದ್ರೆ ಹೊಸದನ್ನು ಹುಡುಕುವುದು, ಹೊಸದನ್ನು ಹುಡುಕಿ ಕೊಡುವುದು. ಪ್ರಜ್ಞಾನ ನವೋಲ್ಲೇಖ ಶಾಲಿನಿ ಅಂತ ಹೇಳ್ತಾರೆ. ಪ್ರತಿಭೆ ಅಂತಂದ್ರೆ ನಮ್ಮ ಮನುಷ್ಯನ ಪ್ರಜ್ಞೆ ಅದು ಹೊಸದನ್ನು ಹುಡುಕ್ತಿರ್ತದೆ. ಆ ಹುಡುಕುವಾಗ ಅವರಿಗೆ ಕೆಲವು ಪ್ರಶ್ನೆಗಳು ಒಂದು ಹುಡುಕಬೇಕಾದ್ರೆ ಕೆಲವು ಪ್ರಶ್ನೆಗಳು ಬಂದು ಅದೇನು ಅಂತಂದ್ರೆ ಅವರು ಶಾಲೆ ಹೈಸ್ಕೂಲ್ ಕಲಿಯೋ ಮುಂದೆ ಇಂಗ್ಲೀಷ್ ಟೀಚರ್ಸು ಮತ್ತು ಭಾಷೆ ಮಿಷನ್ ಹೈಸ್ಕೂಲು ಇದೆಲ್ಲ ಕ್ರಿಶ್ಚಿಯನ್ ಧರ್ಮದ, ಕ್ರೈಸ್ತ ಧರ್ಮದ ಉಪದೇಶಗಳನ್ನು ಮಾಡ್ತಿದ್ರು, ಪುಸ್ತಕಗಳನ್ನು ಪ್ರಿಂಟ್ ಮಾಡಿಕೊಡ್ತಿದ್ರು. ಮತ್ತು ಇದೇ ನಿಜವಾದ ಧರ್ಮ ಅಥವಾ ಜಗತ್ತಿನ ಧರ್ಮ ಅಂತ ಹೇಳ್ತಿದ್ರು. ಅದರಲ್ಲಿ ಬಹಳ ಆಶ್ಚರ್ಯ ಅನಿಸುತ್ತವೆ. ಯಾಕಂದ್ರೆ ಸಾಂಪ್ರದಾಯಿಕವಾಗಿ ನಾನು ಲಿಂಗಾಯತರ ಮಂದಿರದಲ್ಲಿ ಹುಟ್ಟಿದ್ದೀನಿ. ನಮಗೂ ಲಿಂಗ ಪೂಜೆ ಇವೆಲ್ಲ ಕೆಲಸಗಳಿವೆ, ಆಚರಣೆಗಳಿವೆ, ಸಂಸ್ಕೃತಿ ಇದೆ. ಮತ್ತು ಬಾಯಿಯಿಂದ ಕೆಲವು ಮಾತುಗಳನ್ನು ನಾವು ಕೇಳ್ತೀವಿ, ಸಂಸ್ಕೃತದಲ್ಲಿ ಕೇಳ್ತೀವಿ, ಕನ್ನಡದಲ್ಲಿ ಕೇಳ್ತೀವಿ. ಆದರೆ ಯಾವುವು ಕೂಡ ಅವು ಮೇಲ್ಪಂದೆ ಇಲ್ಲ, ಮನೆಯಲ್ಲಿ ಉಳ್ಕೊಂಡವು. ಆಚರಣೆಗಳು ಮನೆಯೊಳಗೆ ಉಳ್ಕೊಂಡಿರ್ತಾವ, ಮಾತುಗಳು ಉಳ್ಕೊಂಡಿರ್ತದ. ಆಮೇಲೆ ವಚನ ಅಂತ ಏನು ಅಂತೀವಿ, ಅವನು ಬಯಪಾಠ ಮಾಡಿ ಅಂತೀವಿ, ಅರ್ಥ ಗೊತ್ತಿಲ್ಲ. ಅದರ ಪ್ರಭಾವ ನಮ್ಮ ಸಮಾಜದ ಮೇಲೆ ಇಲ್ಲವೇ ಇಲ್ಲ. ಆದ್ದರಿಂದ ಈ ಲಿಂಗಾಯತ ಆಚರಣೆಗಳನ್ನು ಮಾಡೋರು, ಸಂಪ್ರದಾಯವನ್ನು ಪಾಲಿಸೋರು ಮತ್ತು ಭಯಭಕ್ತಿಯನ್ನು ನಡೆದುಕೊಳ್ಳುವವರು ಇವರಿಗೊಂದು ಧರ್ಮ ಅಂತ ಇದೆಯೋ ಇರುವೋ ಅನ್ನೋ ಪ್ರಶ್ನೆ ಬಂತು. ಇದೇ ಕಾಣುವುದಿಲ್ಲ. ಅದರ ಸ್ವರೂಪ ಏನೋ ಗೊತ್ತಿಲ್ಲ, ಅದರ ಮೂಲ ಏನೋ ಗೊತ್ತಿಲ್ಲ, ಅದನ್ನು ಯಾರು ಮಾಡಿದರೂ ಗೊತ್ತಿಲ್ಲ. ಅಜ್ಞಾನ. ಈ ಅಜ್ಞಾನವನ್ನು ಅದನ್ನು ಮಾರ್ಪಿಸ್ತೇವೆ. ನಾನು ಯಾವ ಧರ್ಮದ ಕುಲದಲ್ಲಿ ಹುಟ್ಟಿದ್ದೇನೋ ಅದನ್ನು ನಾನು ಅಜ್ಞಾನದಿಂದ ಬಿಡಿಸ್ತೇನೆ, ಅದಕ್ಕೊಂದು ಬೆಳಕು ಕೊಡ್ತೇನೆ. ಅದೇ ಪ್ರಶ್ನೆ. ಅದಕ್ಕೆ ಅವರು ತಮ್ಮ ವಕೀಲಿ ವೃತ್ತಿಯನ್ನು ಸ್ವಲ್ಪ ಮಗ್ಗಲಿಗಿಟ್ಟು ಅಷ್ಟೇ ಮಾಡ್ತಿದ್ರು. ಬಟ್ಟೆ ಪಡಿಗೆ ಇಟ್ಟಬೇಕು ಅಷ್ಟು. ಅವ್ರೇನು ಮಾಡಿದ್ರು ಅಂದ್ರೆ ವಚನಗಳನ್ನು ಹುಡುಕಾಟ ನಡೆಸಿದರು. ವಚನ ಅದು ಅಂತಂದ್ರೆ ಏನಿದೆ, ಅದು ಯಾವ ರೂಪದಲ್ಲಿದೆ, ಯಾರಲ್ಲಿದೆ. ಮೊಟ್ಟ ಮೊದಲು ಅವರು ಹುಡುಕಿದ್ದು ನಮ್ಮ ಸುತ್ತಮುತ್ತ, ಬಿಜಾಪುರ ಸುತ್ತಮುತ್ತ ಹುಡುಕಿದ್ರು. ಅನೇಕ ಮನೆಗಳಲ್ಲಿ
ಶ್ರೀಮಂತರ ಮನೆಗಳಲ್ಲಿ, ಉಳ್ಳವರ ಮನೆಗಳಲ್ಲಿ, ಬುದ್ಧಿವಂತರ ಮನೆಗಳಲ್ಲಿ ಇದ್ದು ಹೇಗಿತ್ತು ಅಂತಂದ್ರೆ ದೇವರ ಕಟ್ಟೆ ಮೇಲೆ ಪೂಜೆ ಮಾಡುವ ವಸ್ತುವಾಗಿದ್ದು ಕಟ್ಟುಗಳು, ತಾಳೋಲೆ ಪ್ರತಿಗಳು ಅಂತ ಹೇಳ್ತೀವಿ ನಾವು. ತಾಳೋಲೆ ಕಳೆದೊಂದನ್ನು ಕಟ್ಟಿ ಅದಕ್ಕೆ ವಿಭೂತಿ ಹಚ್ಚಿ ಆ ಒಂದು ಪತ್ರಿ ಇಟ್ಟು ನಮಸ್ಕಾರ ಮಾಡುವಂಥದ್ದು ಇರ್ತವೆ. ಅವು ಬಹಳ ಪವಿತ್ರ ಅನ್ನುವಂಥ ಒಂದು ಭಾವನೆ ಮಾಡ್ತಾರೆ. ಭಾವನೆ ಒಳ್ಳೆಯದೇ, ಪವಿತ್ರ, ಆದರೂ ಜ್ಞಾನ ಇಲ್ಲ. ಯಾವ ಭಕ್ತಿ ಇರ್ತದ, ಭಕ್ತಿಗೆ ಶ್ರದ್ಧೆಗೆ ಬೇಕಾಗಿದ್ದು ಜ್ಞಾನ ಬೇಕು. ಸುಮ್ಮನೆ ದುಡಿದ ಹುಮ್ಮನಲ್ಲಿ ದುಡಿದಂಗೆ ಆಗ್ತದೆ, ಅದಕ್ಕೆ ಅರ್ಥನೇ ಇಲ್ಲ, ಅದು ಮುಂದೆ ಬೆಳೆಯುವುದೂ ಇಲ್ಲ, ನಿಂತು ಬಿಡ್ತದೆ ಅಷ್ಟೇ, ತೆಗಿತಾಗ್ತದೆ. ಅದಕ್ಕೆ ಅವ್ರು ವಿಚಾರ ಮಾಡಿದ್ರು, ವಕೀಲ ನೋಡ್ರಿ, ವಕೀಲ ಬುದ್ಧಿ ಬಹಳ ಹರಿತಿರ್ತದೆ. ಯಾವತ್ತೂ ನ್ಯಾಯಕ್ಕಾಗಿ ಅದು ಹಂಬಲಿಸ್ತಾ ಇರ್ತದೆ. ನಮ್ಮ ಧರ್ಮಕ್ಕೆ ಅನ್ಯಾಯವಾಗಿದೆ, ನಾವೇ ಅನ್ಯಾಯ ಮಾಡ್ಕೊಂಡಿವಂತೆ. ಅಜ್ಞಾನ, ಅಲಕ್ಷ್ಯ, ಉದಾಸೀನತೆ ಮತ್ತು ಮೂಢನಂಬಿಕೆ ಇವೆಲ್ಲ ಹೋಗ್ಬೇಕು. ಹೋದಾಗ ನಿಜವಾದ ಧರ್ಮದ ರೂಪ, ಸ್ವರೂಪ, ಅದರ ಅರ್ಥ, ಅದರ ಅಡಗವಾಗಿರ್ತಕ್ಕಂಥ ತತ್ವ ಎಲ್ಲವೂ ಒಂದೊಂದಾಗಿ ಬರ್ತಾವ. ಇದನ್ನು ಯಾರು ಮಾಡಬೇಕು ಅಂತ ನಾನೇ ಮಾಡಬೇಕು, ಮಂದಿಗಳಿಗೆ ಉಪಯೋಗಿಲ್ಲ, ಇದು ನಾನೇ ಮಾಡಬೇಕು. ಯಾಕೆ ನನಗೆ ತಿಳಿದು ಒಂದು ನನಗೆ ಅವಶ್ಯಕತೆ ಇದೆ, ಯಾಕಂದ್ರೆ ನನ್ನ ಜ್ಞಾನಕ್ಕೆ ಅರ್ಥನೇ ಇಲ್ಲ. ಈ ಜ್ಞಾನದಿಂದ ಬರೀ ದುಡ್ಡು ಗಳಿಸಿದ ಉಪಯೋಗ ಇಲ್ಲ. ಇನ್ನೊಬ್ಬರಿಗೆ ನಾವು ನ್ಯಾಯ ಕೊಡ್ಬೋದು, ನ್ಯಾಯವಾದಿಯಾಗಿ, ಅದು ಕೆಟ್ಟದಿನಲ್ಲ. ಆದ್ರೆ ನನಗೆ ಅನ್ಯಾಯ ಮಾಡಿಕೊಂಡು ನಾನು ನ್ಯಾಯ ಯಾಕೆ ಹ್ಯಾಂಗೆ ಕೊಡ್ತೀನಿ ನಾನು? ಇದು ಅವರ ಮನಸ್ಸನ್ನು ಆವರಿಸಿತು. ತಕ್ಷಣ ಅವರು ಕ್ರಮೇಣ ಒಂದೊಂದಾಗಿ ಆ ವಕೀಲಿ ವೃತ್ತಿಯ ಕೆಲಸಗಳನ್ನು ತಮ್ಮ ಸಹಾಯಕರಿಗೆ ಕೊಟ್ಟು, ನೀವು ಮಾಡ್ರಪ್ಪ, ಮಾರ್ಗದರ್ಶನ ಮಾಡ್ತೀನಿ, ನನ್ನ ಕೆಲಸ ಬೇರೆನೇ ಅದ, ಅದನ್ನು ಮಾಡಬೇಕು ನಾನು, ಅದು ನನ್ನ ಜೀವನದ ಗುರಿಯದು ಅಂಥೇಳಿ ಅವರು ವಚನಗಳ ಕಟ್ಟುಗಳನ್ನು, ತಾಡೋಲೆ ಪ್ರತಿಗಳನ್ನು, ಮುಚ್ಚಿ ಹೋಗಿರತಕ್ಕಂಥ ವಚನಗಳನ್ನು ಅವರು ಹುಡುಕಿದ್ರು. ಅನೇಕ ಸಿಕ್ಕು, ಹುಡುಕಿದ್ರಿಂದ ಅದೊಂದು ಸಾಹಸ, ಡಿಸ್ಕವರಿ ಅದು. ಅದನ್ನು ಮಾಡ್ಕೊತ ಹೋದ್ರು, ಭಾಳ ಶ್ರದ್ಧೆಯನ್ನು ಮಾಡ್ಕೊತ ಹೋದ್ರು. ಆಗಿನ ಕಾಲಕ್ಕೆ ಸರಿಯಾದ ಯಾವುದು ಸಂಪರ್ಕ ವ್ಯವಸ್ಥೆ ಇರಲಿಲ್ಲ, ಫೋನ್ ಇರಲಿಲ್ಲ, ಮತ್ತೊಂದು ಇರಲಿಲ್ಲ. ಏನೇ ನೀವು ಹುಡುಕಬೇಕಾಗಿ ಪ್ರತ್ಯಕ್ಷ ಹೋಗಬೇಕು. ನೀವು ಹೋಗಿ ಅವ್ರ ಮನೆಯೊಳಗೆ ಭೇಟಿಯಾಗಿ ಅವ್ರನ್ನ ಮಾತಾಡಿಸಿ ಒಲಿಸಿ, ನಿಮ್ಮ ದೇವರ ಮನೆಯೊಳಗೆ ಏನಂತ ಕೊಡ್ರಿ ಅಂತ ಅವ್ರನ್ನ ಕೇಳಬೇಕು. ಯಾರು ಸುಲಭದಾಗಿ ಕೊಡೋದಿಲ್ಲ. ಅದೊಂದು ನಮ್ಮ ಪೂಜೆ, ನಮ್ಮ ಆಸ್ತಿ ಅದು ನಾವ್ಯಾಕೆ ಕೊಡೋಣ ಅಂತ ಅದು ಮಂದಿನೂ ಇದ್ರು. ಅವರೆಲ್ಲ ಪ್ರೀತಿಯನ್ನು ಒಲಿಸಿ ಅದರೊಳಗೆ ಏನು ಅಡಿಗೆ ತೆಗೆದು ನೋಡ್ಬೇಕಪ್ಪ. ನೋಡಿದ ಕಾಲ ಇನ್ನೂ ದೊಡ್ಡ ಅರ್ಥದ್ದು ಮಾಡದ ನಿಕ್ಷೇಪದು ಬಂಗಾರ ಎಲ್ಲ ಸಿಕ್ತು, ಚೆಂದಾಗಿತ್ತು. ಅದನ್ನು ತೆಗೆದು ಅದನ್ನು ಸ್ವಚ್ಛ ಮಾಡಿ ನಮಸ್ಕಾರ ಮಾಡಿ ತೆಗೆದಾಗ 1 ಕಿಲೋ ಕಲ್ಲಿನೊಳಗೆ ಒಂದು 10 ಗ್ರಾಮ್ ಸಿಗ್ಬೋದು ಬಂಗಾರ. ಹಾಗೆ ಮುಚ್ಚಿರ್ತದದು. ಆ ಮುಚ್ಚಿದ್ದನ್ನು ತೆಗಿಬೇಕು ಅಂತ ಹೇಳಿ ಅವರು ತಿಳಿದವ್ರ ಮನೆ ಮತ್ತು ಹೋದ್ರು. ತಿಳಿದವ್ರು ತಿಳ್ಕೊಂಡವ್ರು, ಇವ್ರು ಮಾತ್ರ ಭಾಳ ತಿಳ್ಕೊಂಡ್ರು ಜನ, ಅವ್ರ ಪುಣ್ಯ. ಹೀಗೆ ಒಂದೊಂದೇ ಕಟ್ಟಿಗಳನ್ನು ತಂದು ಸಂಗ್ರಹ ಮಾಡಿ ಅಭ್ಯಾಸ ಮಾಡಿದ್ದಾರೆ. ಇದು ಅಭ್ಯಾಸ ಸುಲಭ ಅಲ್ಲ. ಈಗ ನೋಡ್ರಿ, ಇವೆಲ್ಲ ಪುಸ್ತಕ ನಾವು ಪ್ರಿಂಟ್ ಮಾಡಿ ಭಾಳ ಸುಲಭವಾಗಿ ಓದ್ಬಿಡ್ತೀವಿ. ಪ್ರಿಂಟ್ ಆದ್ರೆ ಅವು ಪ್ರಿಂಟ್ ಅಲ್ಲ, ಅವು ತಾಳೋಲೆ ಇರ್ತಕ್ಕಂಥ, ಕೈಯಿಂದ ಬರೆದಂಥದ್ದು, ಮಷೀನ್ ಬರೆದಂಥದ್ದು. ಮತ್ತು ಆ ಲಿಪಿ ಏನದಲ್ಲ, ಅಕ್ಷರ ಲಿಪಿ ಸುಲಭವಾಗಿ ಓದಲಿಕ್ಕೆ ಸಾಧ್ಯನೇ, ಕಷ್ಟಪಡ್ಬೇಕಾಗ್ತದೆ. ಫಕೀರಪ್ಪನವರು ಇವತ್ತು ನಾವು ಅವರನ್ನು ವಚನ ಪಿತಾಮಹ ಅಂತ ಕರಿತೀವಿ. ನಿಜವಾಗಿ ವಚನ ಪಿತಾಮಹ ಅಜ್ಜ. ಕನ್ನಡ ವಚನ ಶಾಸ್ತ್ರಕ್ಕೆ ಅವರು ಅಜ್ಜನೇ. ಶಾಸ್ತ್ರ ಅಂದ್ರೆ ಬರೇ ಮಂತ್ರಗಳಲ್ಲಿಲ್ಲ, ಯಾವೋ ಮಾಡಿದ ಎಂದೋ ಮಾಡಿದ ಶಾಸ್ತ್ರಗಳು ಕೂಡ ಇವತ್ತು ಅವು ನಮ್ಮ ಉಪಯೋಗಕ್ಕೆ ಬರೋದಿಲ್ಲ. ವಚನ ಶಾಸ್ತ್ರ ಮಾತ್ರ ನಮ್ಮ ಪ್ರತಿದಿನದ ಜೀವನ, ಇವತ್ತಿನ ನಾಡಿನ ಜೀವನಕ್ಕೂ ಕೂಡ ಅವು ನಮಗೆ ಸಾಹಿತ್ಯ ಆಗ್ತದೆ ಅನ್ನೋದನ್ನು ತೋರಿಸ್ಬೇಕು. ಭಾಳ ಕಷ್ಟಪಟ್ಟು, ಎಷ್ಟು ಕಷ್ಟಪಟ್ಟರು ಅಂತಂದ್ರೆ ಅವರು ತಮ್ಮ ಮನೆಯನ್ನು ಮಾರಿ ಪ್ರೆಸ್ ಕಟ್ಟಬೇಕಾಗ್ತದೆ. ಹಿತಚಿಂತಕಂತ ಪ್ರೆಸ್ ಮಾಡಿ ಅಕ್ಷರ ರೂಪದಲ್ಲಿದ್ದಂಥ ತಾಡೋರೊಳಗೆ ಇದ್ದಂಥದ್ದನ್ನು ಪುಸ್ತಕಕ್ಕೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು ತಾಡೋರೆ ಪ್ರತಿ ಒಬ್ಬರೇ ಓದ್ತಾರೆ, ಆ ಪುಸ್ತಕ ಮಾಡಿದ್ರೆ 100 ಓದ್ತಾರೆ. ಆದ್ದರಿಂದ ಅಡುಗೆ ಹೋದಂಥ ಈ ವಚನಗಳನ್ನು ನಾನು ಮಟ್ಟಬಂದು ಪ್ರಿಂಟಿಗೆ ತಂದು ದಾಖಲೆ ಮಾಡಬೇಕು ಅನ್ನೋದನ್ನು ಮಾಡಿದ್ರು.
ತಮ್ಮ ಮರಿಯನ್ನು ಮಾರಿ ಸರಸ್ವತಿ ಮಾರಿದ್ರು. ಅದೇನು ಅವರಿಗೆ ಅದು ದುಃಖದ ವಿಷಯನೂ ಅಲ್ಲ, ಕಳ್ಕೊಂಡೆ ಅಂತಲೂ ಅಲ್ಲ. ಯಾಕಂದ್ರೆ ಕಳ್ಕೊಂಡದ್ದು ಭೌತಿಕ ಇರ್ತದ, ಗಳಿಸಿದ್ದು ಮಾನಸಿಕ. ಅವರು ಮಾನಸಿಕವಾಗಿಯೇ ಬೆಳೆಯುವಂಥ ವ್ಯಕ್ತಿಯಾಗಿದ್ದರಿಂದ ಬಹಳ ಸಂತೋಷದನೆ ಆ ಕಷ್ಟದ ಕೆಲಸಗಳನ್ನು ಅವರು ಕೈಕೊಂಡು ಸಾವಿರಾರು ತಾಳೋಲೆ ಪ್ರತಿಗಳನ್ನು ಸಂಗ್ರಹ ಮಾಡಿ ಕಣ್ಣಿಗೆ ಕಣ್ಣು ಹಂಚಿ ಓದ್ತಾ, ಬಹುಶಃ 25-30 ವರ್ಷಕ್ಕೇ 40 ಬಂದ್ಬಿಡ್ತಾವ. ಓದ್ತಾರೆ, ಹಗಲು ರಾತ್ರಿ ಓದ್ತಾರೆ. ಆಗಿನ ಬೆಳಕಿನ ವ್ಯವಸ್ಥೆ ಇರಲಿಲ್ಲವ, ವಿದ್ಯುತ್ ದೀಪಗಳು ಇರಲಿಲ್ಲ, ಚಿಮಣಿ ಹಚ್ಚಿ ಓದ್ಬೇಕು. ಆ ಚಿಮಣಿ ಬಗ್ಗೆ ಅದನ್ನು ತಗೋಬೇಕು, ಸಹಿಸಬೇಕು. ಇವೆಲ್ಲವನ್ನು ಮಾಡಿದ್ರು ಅನ್ನೋದು ಭಾಳ ಮಾತು. ಇವತ್ತೊಂದು ಪುಸ್ತಕ ನಾವು ಕವಿ ಒಂದು 10 ಕವಿ 20-30 ಕವಿತೆಗಳು ನಾವು ಪ್ರಿಂಟಿಂಗ್ ರೆಸ್ಪಾಂಡ್ ಬಿಡ್ತೀವಿ. ಪುಸ್ತಕ ಮಾಡಿಕೊಟ್ಬಿಡ್ತಾರೆ. ಯಾರೋ ಥರ ಯಾರು ಬಿಟ್ಟರು ಆ ಬೇರೆ ವಿಷಯ. ಆದರೆ ವಚನ ಸಾಹಿತ್ಯವನ್ನು ಈ ರೀತಿ ಅವ್ರು ಮಾಡಿದ್ದಕ್ಕೆ ಕಾರಣ ಅಂದರೆ ಇವು ಓದಲೇಬೇಕಾದ, ಓದಬೇಕು. ನಾವು ಓದಂದ್ರೆ ನಮ್ಮ ಗತಿ ಇಲ್ಲ, ನಮ್ಮ ಬೆಳವಣಿಗೆ ಇಲ್ಲ. ಬೇರೆ ಬೇರೆ ಧರ್ಮ ಮುಖ್ಯವಾಗಿ ಆಗಿನ ಕಾಲಕ್ಕೆ ನೋಡ್ರಿ, ಕ್ರಿಶ್ಚಿಯನ್ ಧರ್ಮದ ಪ್ರಸಾರ ಹೆಚ್ಚಿತ್ತು, ಪ್ರಭಾವ ಧರ್ಮದ ಅಲೆಯನ್ನು ಅಂತ ಗೊತ್ತಿತ್ತು. ಅದಕ್ಕೆ ಕಾರಣ ಅಂದ್ರೆ ಬೈಬಲನ್ನು ಹಿಬ್ರೂ ಭಾಷೆ ಹಿಬ್ರೂ ಭಾಷೆಯೊಳಗಿನ ಬೈಬಲನ್ನು ಜಗತ್ತಿನ ಎಲ್ಲ ಭಾಷೆಗಳನ್ನು ಅನುವಾದ ಮಾಡಿದರು. ಅಷ್ಟೇ ಅಲ್ಲ, ಸಾವಿರಾರು ಪ್ರತಿಗಳನ್ನು ಎಲ್ಲ ದೇಶಕ್ಕೂ ಹಂಚಿಬಿಟ್ಟು ಅದು ಹೆಮ್ಮೆ. ಇವತ್ತು ಕ್ರೈಸ್ತರು ಚರ್ಚಿಗೆ ಹೋಗ್ಬೇಕಾದ್ರೆ ಅದನ್ನು ಇಟ್ಕೊಂಡು ಹೋಗ್ತಾರೆ, ತಮ್ಮ ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ, ಯಾವುದೋ ಒಂದು ಭಾಗ ತೆಗೆದು ಓದ್ತಾರೆ. ಇದು ನಮ್ಮ ಕನ್ನಡಿಗರಿಗೆ ವಚನ ಸಾಹಿತ್ಯದ ಈ ರೀತಿ ಆಗಬೇಕು. ಪುಸ್ತಕ ಇರಬೇಕು, ನಾವು ಓದಬೇಕು. ಯಾಕಂದ್ರೆ ಕಡಿಮೆ ಇಂಥ ಅಪಾರವಾದಂಥ ಈ ವಚನಗಳನ್ನು ನಾ ಏಕದಮ್ ಅದನ್ನು ಸಾಹಿತ್ಯಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಸಾಹಿತ್ಯ ಮತ್ತು ಸಂಕುಚಿತ ಆಗ್ತದೆ. ಹಳಕಟ್ಟಿಯವ್ರ ಮಾತು ಏನಂದ್ರು ಅಂತಂದ್ರೆ, ಇದು ಲಿಂಗಾಯತ ಧರ್ಮದ ಶಾಸ್ತ್ರ ಅಂತ ಅಂದ್ಕೊಂಡ್ರು. ಧರ್ಮದ ಶಾಸ್ತ್ರ ಇದು. ಧರ್ಮ ಅಂದ್ರೆ ಏನು, ಧರ್ಮದ ಅರ್ಥ ಏನು, ಅದನ್ನೆಲ್ಲ ಬೇರೆ ಬೇರೆ ರೀತಿಯಿಂದ ವಚನಕಾರರು ಶಿವಶರಣರು ಹೇಳಿದ್ದಾರೆ, 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಧರ್ಮವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಬೇರೆ ಬೇರೆ ಅಭಿಪ್ರಾಯಗಳು ಬರ್ತಾವೆ. ಅಲ್ಲವ ಪ್ರಭುಗಳ ಧರ್ಮದ ಕಲ್ಪನೆನೇ ಬೇರೆ, ಅವನ ಧರ್ಮದ ಕಲ್ಪನೆಯೊಳಗೆ ದೇವರೇ ಇಲ್ಲ, ಬೈಲು. ಆ ಬಸವಣ್ಣವರಿಗೆ ಕೂಡಲ ಸಂಗಮದೇವಿಲ್ಲ, ಅಕ್ಕ ಮಹಾದೇವಿಗೆ ತನ್ನ ಮಲ್ಲಿಕಾರ್ಜುನ ಇಲ್ಲ, ಸಿದ್ದರಾಮಯ್ಯ ಎಲ್ಲರಿಗೂ ಒಬ್ಬ ಅವರವರೇ ಆಗಿರ್ತಕ್ಕಂಥ ಇಷ್ಟು ದೇವತೆಗಳಿಲ್ಲ. ಆ ದೇವತೆಗಳ ಮೇಲೆ ಅಗಾಧ ನಂಬಿಕೆ ಅವೆಲ್ಲ ಇದೆ. ಅಂದರೆ ಬೇರೆ ಬೇರೆ ಒಬ್ಬರಂಗೆ ಒಬ್ಬರಿಲ್ಲ, ನೆನ್ಪಿಡ್ಬೇಕು ನಾವು. ಆದ್ದರಿಂದ ಅವರು ಭಾಷೆನೂ ಬರ್ತೀನಿ, ಹೇಳ್ತಕ್ಕಂಥ ರೀತಿನೂ ಬರ್ತೀನಿ. ಇವೆಲ್ಲವನ್ನ ಅವರು ಅಭ್ಯಾಸ ಮಾಡ್ಬಿಡ್ತಾರೆ. ಮಾಡಿ ಅವ್ರು ಏನು ನಿರ್ಣಯಕ್ಕೆ ಬರ್ತಾರೆ ಅಂದ್ರೆ, ಲಿಂಗಾಯತ ಧರ್ಮದ ಶಾಸ್ತ್ರ ಅಂದ್ರೆ ಶಿಸ್ತು. ನೆನ್ಪಿಡ್ಬೇಕು ನಾವು. ಇದನ್ನ ನೀವು ಮಾಡ್ರಿ, ಶಿಸ್ತಿನ ಮಾಡ್ಬೇಕಾಗ್ತದೆ. ಅದಕ್ಕೊಂದು ಶಾಸ್ತ್ರ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ರೀತಿ ಇರ್ತದೆ. ಆ ರೀತಿಯನ್ನ ವಚನಗಳು ಮಾಡಿವೆ ಅನ್ನೋದು ಅವ್ರ ಮೊದಲ ಕಲ್ಪನೆ, ಮೊದಲಿಗೆ. ಅದೇ ಅಲ್ಲ, ಆರಂಭಕ್ಕೆ ವಚನಗಳನ್ನು ಯಾಕೆ ನೀವು ಇಷ್ಟು ಸಂಗ್ರಹ ಮಾಡಿದ್ರೆ ಶಾಸ್ತ್ರದ ಅಂತ ಹೇಳಿದ್ರು. ಕನ್ನಡದ ಶಾಸ್ತ್ರ ಎಂಥ ಶಾಸ್ತ್ರ, ಎಲ್ಲರಿಗೂ ತಿಳಿಯುವಂಥ ಶಾಸ್ತ್ರ ಇದು. ನಮ್ಮ ಭಾಷೆಯೊಳಗೇನೆ, ನಮ್ಮ ಅನುಭವಗಳನ್ನೇ, ನಮ್ಮ ಉಪಮೆಗಳನ್ನೇ, ದಿನನಿತ್ಯದ ನಮ್ಮ ಜೀವನದ ಉಪಮೆಗಳನ್ನು, ಇಡಿಯಮ್ಸ್ ಅಂತ ಇರತಕ್ಕಂಥ ನುಡಿಗಟ್ಟುಗಳು, ಅವುಗಳನ್ನೇ ಹೇಳಿದಪ್ಪ. ಅವ್ರೇನು ಭಾಳ ಮ್ಯಾಗ ಹೋಗಿ ಪಂಡಿತರಿಗೆ ಹೇಳಿಲ್ಲ. ನಮಗೇನಾದ್ರು ಅವನ್ನ ಹೇಳ್ಯಾರ, ನಮ್ಮ ಸುಖ ದುಃಖ ಎಲ್ಲವನ್ನೂ ಹೇಳ್ಕೊಟ್ಟಿದ್ದಾರೆ. ಹೇಳ್ಕೊಂಡೆ ನನ್ನ ಧರ್ಮ ಯಾವುದು ಅನ್ನೋದನ್ನು ಅವ್ರು ಪ್ರತಿಯೊಂದು ವಚನವನ್ನು ಹೇಳ್ಕೊಂಡಿದ್ದಾರೆ. ವೈರಾಗ್ಯ ಇರ್ಬೋದು, ಭಕ್ತಿ ಇರ್ಬೋದು, ಜ್ಞಾನ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲವನ್ನು ಕೂಡಿಸಿ ನಾವು ವಚನ ಧರ್ಮ ಶಾಸ್ತ್ರವನ್ನು ನಾವು ಇವತ್ತ ನಮ್ಮ ಜನರಿಗೆ ಕೊಡಬೇಕು. ನಮ್ಮ ಜನ ಬರೀ ದುಡಿತಾರೆ, ಕಷ್ಟಪಡ್ತಾರೆ, ಜೀವನಕ್ಕೆ ಭಾಳ ಪ್ರಯತ್ನದಿಂದ ಮಾಡ್ತಾರೆ, ಎಲ್ಲ ಇದ್ದಾರೆ. ಆಗ ಅವ್ರಿಗೆ ಧರ್ಮ ಜ್ಞಾನ ಇಲ್ಲ. ಧರ್ಮ ಜ್ಞಾನ ಬೇಕಾದದ್ದು ವಚನಗಳಿಂದ ಅನ್ನೋದನ್ನು ತಿಳ್ಕೊಂಡು ಫಕೀರಪ್ಪನವರು ಸುಮಾರು 40 ವರ್ಷಗಳ ಕಾಲ ಈ ಕೆಲಸವನ್ನು ಮಾಡಿದವರು. ಮಾಡಿ ಕನ್ನಡ ಸಾಹಿತ್ಯ ಅಂದರೆ ಕೆ ನರಸಿಂಹಾಚಾರ್ಯ ಒಂದು ಕಾವ್ಯ ಬರೀತಾರೆ, ಕಾವ್ಯ ಇತಿಹಾಸ ಬರೀತಾರೆ. ಅಲ್ಲ, ಕೆ ನರಸಿಂಹಾಚಾರ್ಯ ಮೊದಲು ಬರೀತಾರೆ, ಆಮೇಲೆ ಬರ್ತಾರೆ. ಅವಾಗ ಬರೆದಾಗ ವಚನ ಕೂಡ ಸಾಹಿತ್ಯ ಹೌದು ಅನ್ನೋದು ತೋರಿಸ್ಕೊಡ್ತಾರಂತೆ, ಸೂಕ್ಷ್ಮ.
ಹೇಗೆ ದಾಸರ ಸಾಹಿತ್ಯ ಕೀರ್ತನ ಸಾಹಿತ್ಯ ಇದೆ, ಹಾಗೆ ಶಿವಶರಣರ ವಚನ ಸಾಹಿತ್ಯ ಅಂತ ಒಂದಿದೆ, ಅದು ಶಾಂತ ರೂಪದಲ್ಲಿದೆ. ಅದನ್ನು ಬದುಕು ಹೊಳಪಟ್ಟಿ ಅವರಿಗೆ ಆಗಲೇ ಸಂಗ್ರಹ ಮಾಡಿ ಪುಸ್ತಕ ರೂಪದಲ್ಲಿ ತರ್ತಾ ಇದ್ದಾರೆ. ಆದ್ದರಿಂದ ಕನ್ನಡ ಸಾಹಿತ್ಯ ಸೇರಿಕೊಳ್ಳೋದು ಅದು ಒಂದು ಕೂಡ ಪ್ರವಾಹದಲ್ಲಿ ಬರುತ್ತದೆ. ಅಲ್ಲಿ ತನಕ ಸಾಹಿತ್ಯ ಏನಿತ್ತು, ಹಳಗನ್ನಡದ ಚಂಪು ಸಾಹಿತ್ಯ, ಆ ನಡುಗನ್ನಡದ ಷಟ್ಪದಿ ಸಾಹಿತ್ಯ, ಸಾಂಗತ್ಯ, ಹೀಗೆಲ್ಲ ಇತ್ತು. ಅವುಗಳ ನಡುವ ಸಾಹಿತ್ಯ ಅನುಭವಕ್ಕೂ ಅನ್ಬಾರದು, ಕಾವ್ಯ ಅನುಭವಕ್ಕೂ ಅನ್ಬಾರದು ಅಂತ ಅನುಮಾನ ಇಟ್ಟುಕೊಂಡೇ ನಡುವಿನ ಒಂದು ಹಾದಿಯನ್ನು ಕೆ ನರಸಿಂಹಾಚಾರ್ಯ ಹೇಳ್ತಾರೆ, ಆರ್ ನರಸಿಂಹಾಚಾರ್ಯ ಹೇಳ್ತಾರೆ. ಇದು ಬಹಳ ಹೊರಗಿನ ಮಾತು. ಆದರೆ ಈ ಒಂದು ಮಾತು ಸಾಕಾಗಿದೆ. ಪೈಕೇಲಪ್ಪನವ್ರಿಗೆ ಬಹಳ ಸಂತೋಷ ಆಯಿತು. ನಾವು ಬರೀ ಸಾಹಿತ್ಯ ಶಾಸ್ತ್ರ ತಿಳ್ಕೊಂಡಿದ್ದೆ, ಇದು ಶಾಸ್ತ್ರದ ಸಾಹಿತ್ಯವು, ಇದು ಜೀವನವನ್ನು ಬದುಕಿಸುವುದಿದೆ. ಜೀವನ ಬದುಕಿಸ್ಬೇಕು, ಬದುಕಿನ ಕಲ್ಪನೆಯನ್ನು ಹೆಚ್ಚು ಮಾಡಬೇಕು. ಸಾಹಿತ್ಯ ಓದಿದಾಗ ನಮಗೆ ಜೀವನ ಕಲ್ಪನೆ ಹೆಚ್ಚಾಕೋದು ಹೋಗ್ತದೆ. ಆದ್ರಿಂದ ಈ ವಚನಶಾಸ್ತ್ರ ಏನಲ್ಲ, ಇದು ಸಾಹಿತ್ಯವೂ ಹೌದು ಅನ್ನುವಂಥ ವಿಚಾರವನ್ನು ಅವರು ತಮ್ಮ ಮನಸ್ಸೊಳಗೆ ಮನವರಿಕೆ ಮಾಡಿಕೊಂಡು ಹಾಗಾಗಿ ಇದನ್ನು ಮಾಡೋದು ಸಾರ್ಥಕವಾಗಿ ಮಾಡಬೇಕು ಅಂತ ಹೇಳಿ ಅವರು ಶಿವಾನುಭವ ಪತ್ರಿಕೆ ಅಂತ, ಶಿವಾನುಭವ ಪತ್ರಿಕೆಗಳು ಪ್ರತಿ ತಿಂಗಳ ಒಂದೊಂದು ಕವಿತೆಗಳು. ಅವರು ಕಂಡುಹಿಡಿದಂಥದ್ದು ಬರೀ ವಚನಶಾಸ್ತ್ರ ಮಾತ್ರ ಅಲ್ಲ, ನೆನ್ಪಿಡಬೇಕು. ವೀರಶೈವ ಕವಿಗಳು ಯಾರಿದ್ರು ಅವ್ರದ್ದು ಕೂಡ ಕೃತಿಗಳು ಸಿಕ್ಕೋರು. ಹರಿಹರ, ರಾಘವಂತ ಇವರು ಕೃತಿಗಳು ಮುಖ್ಯವಾಗಿ ಹರಿಹರನ ರಗಳೆಗಳು. ತನ್ನ ವಚನ ಕಾವ್ಯ ಏನಿದ್ರಲ್ಲ, ಶಿವಶರಣರು 12ನೇ ಶತಮಾನದಾಗ ಅವರ ಜೀವನವನ್ನು ನೋಡ್ಲಿಕ್ಕಾಗಿಲ್ಲ, ಕೇಳಲ್ಲ. ಯಾರೋ ಹರಿಹರ ಕವಿ, ಹಂಪಿ ಹರಿಹರ ವಿರೂಪಾಕ್ಷೇಶ್ವರನ ಭಕ್ತ, ಅವ ಕೇಳಿದವ ಅವ್ರ ಬಗ್ಗೆ ಅವೇ ಬರೀತಾನ. ಪ್ರಭುದೇವರ ರಗಳೆ ಬರೀತಾನ, ಬಸವರಾಜ ದೇವರ ರಗಳೆ ಬರೀತಾನ, ಅಕ್ಕನ ರಗಳೆ ಬರೀತಾನ, ಎಲ್ಲ ಅವರ ಚರಿತ್ರೆಯನ್ನು ಅವ ಬರ್ಬಿಟ್ಟ. ಸೊ ಶರಣ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ಅಂತ ಏನವಲ್ಲ, ಇವೆರಡೂ ಕೂಡಿದ ಇತಿಹಾಸವನ್ನು ಬರುವಂಥವ ಹರಿಹರ. ಹರಿಹರನ ಅಧಿಕೃತವಾದ ವ್ಯಕ್ತಿ ನಮಗೆ. ಆದ್ದರಿಂದ ಹರಿಹರನನ್ನು ಕೂಡ ಅವರು ತೆಗೆದರು ಅಲ್ವಾ, ಪ್ರಾಬಲ್ಯ ಪತ್ರಿಕೆಗಳನ್ನು ತೆಗೆದು ಅವನ ರಗಳೆಗಳನ್ನು ಕೂಡ ಪ್ರಕಟ ಮಾಡಿ, ಹೀಗೆ ತಾವು ಏನೇನು ಸಿಗದೆ ಎಲ್ಲ ಪ್ರಕಟ ಮಾಡಿಬಿಟ್ಟು ಅಂತ ಶಿಸ್ತೇನಿರಲಿಲ್ಲ, ಸಾಹಿತ್ಯದ ಅಭ್ಯಾಸದವರೆಗೆ ಇರಲಿಕ್ಕಿಲ್ಲ. ಆದರೆ ಗ್ರಂಥ ಸಂಪಾದನೆ ಅಂತ ಎದಕ್ಕಂತೀವಿ ನೋಡ್ರಿ, ಅದನ್ನು ಭಾಳ ಚೆನ್ನಾಗಿ ಅವರು ಇಂಗ್ಲೀಷ್ನಲ್ಲಿ ಕಲ್ತಿದ್ರು. ನೆನ್ಪಿಡ್ಬೇಕು ನಾವು. ಬೈಬಲ್ ಅನ್ನೊಂದು ಗ್ರಂಥ ಸಂಪಾದನೆ ಮಾಡಿಕೊಡುವ ಕಾಲಕ್ಕೆ ಯಾವ ರೀತಿಯನ್ನು ಅನುಸರಿಸಿದ್ದಾರೆ, ಮೆಥಡ್, ಅದನ್ನೆಲ್ಲ ಇಂಗ್ಲೀಷ್ನಲ್ಲಿ ತಿಳ್ಕೊಂಡು ನಮ್ಮ ವಚನ ಸಾಹಿತ್ಯವನ್ನು ಕೂಡ ನಾವು ಈ ರೀತಿ ಎಡಿಟ್ ಮಾಡಬೇಕು. ಅದಕ್ಕೆ ಬಸವಣ್ಣ ವಚನಗಳು ಒಂದು ಸಿಗ್ತದೆ ಒಂದು ಕಡೆ, ಅದನ್ನೇ ಮೊದಲು ಪ್ರಿಂಟ್ ಮಾಡಿದ್ರು. ಆಮೇಲೆ ಹುಡುಕಿದಾಗ ಇನ್ನೊಂದು ಎಷ್ಟು ಸಿಕ್ಕು, ಬೇರೆ ಬೇರೆ ವಚನಗಳು ಮತ್ತು ಇವೇ ವಚನಗಳು ಮತ್ತು ಬೇರೆ ನೀತಿಯೊಳಗೆ ಸಿಕ್ಕು. ಪಠ್ಯಗಳಂತೇನೋ ನೆಕ್ಸ್ಟ್ ಬೇರೆ ಬೇರೆ ಪಠ್ಯ ಒಂದಕ್ಕೊಂದು ಹೋಲಿಸಲು ವ್ಯತ್ಯಾಸಗಳು ಕಂಡು ಬರ್ತಾವೆ, ಶಬ್ದದ ವ್ಯತ್ಯಾಸ ಕಂಡು ಬರ್ತಾವೆ. ಇದೆಲ್ಲವನ್ನು ನೋಡಿ ಅವ್ರು ಏನು ಮಾಡಿರ್ತಾರೆ, ವಚನ ಸಾಹಿತ್ಯವನ್ನು ಬರೀ ಪ್ರಿಂಟ್ ಮಾಡಿಕೊಟ್ರಲ್ಲ, ಇವುಗಳನ್ನು ಸಂಪಾದನೆ ಮಾಡಿ ಅವುಗಳಿರ್ತಕ್ಕಂಥ ಭೇದಗಳನ್ನು ತೆಗೆದು ಒಂದಕ್ಕೊಂದು ಹೊಂದಿಸುವಂಥ ಮಾಡಬೇಕು ಅಂತ ಹೇಳಿ ಅನೇಕ ಪ್ರತಿಗಳನ್ನು ವಿಭಾಗ ಮಾಡಿದರು. ಬಸವಣ್ಣನವರ ವಚನಗಳು ಒಂದು 4-5 ಪ್ರತಿ, ಅಲ್ಲಮ ವಚನಗಳು 4-5 ಪ್ರತಿ, ಹರಿಹರ ರಗಳೆಗಳು ಮತ್ತೆರಡು ಪ್ರತಿ, ಎಲ್ಲವನ್ನು ವಿಭಾಗ ಮಾಡಿ ಮುಂದಿನವರು ಅಭ್ಯಾಸ ಮಾಡಿ ಅವುಗಳನ್ನು ಬರ್ತಾರೆ. ಪ್ರಾಥಮಿಕ ಕೆಲಸ ನಾವು ಮಾಡಿದ್ದೀವಿ, ಫಲವನ್ನು ಹರಗಿದ್ದೀನಿ, ಬೀಜವನ್ನು ಬಿತ್ತಿದ್ದೀನಿ. ಇನ್ನು ಮುಂದೆ ಅವು ಸಸಿ ಬಂದಾಗ ಏನಾಗಬೇಕು, ಅವುಗಳನ್ನು ಮಾಡೋ ಕೆಲಸ ನಿಮ್ಮದು ಒಂದೊಂದು ಸೂಚನೆಯನ್ನು ಅವರು ಕೊಟ್ಟು ಈ ಕೊಡುವ ಕಾಲಕ್ಕೆ ಇಡೀ ತಮ್ಮ ಜೀವನವನ್ನು ಅವರು ಅದಕ್ಕೆ ಮುಗಿಬೇಕು. ಬೇರೆ ಗೊತ್ತೇ ಇಲ್ಲ ಅವ್ರು ಹೇಗಿತ್ತು ಅಂದ್ರೆ ಮನೆಯೊಳಗೆ ಅಡಿಗೆ ಆಗಿದ್ರು ಗೊತ್ತಿರ್ತದೆ, ಪ್ಯಾಟೊಳಗಿನ ಕಾಯಿಪಲ್ಲೆ ಬರೋದು ಗೊತ್ತಿಲ್ಲ, ಬೇಕಾಗಿಲ್ಲ. ಅವರ ಪುಣ್ಯ, ಅವರ ಹೆಂಡತಿ, ಅವರ ಜೀವನದ ಭಾಗವಾಗಿ ಅವರ ಕೆಲಸಕ್ಕೆ ನೆರವಾದರು. ಭಾಗ್ಯಮ್ಮ ಮತ್ತು ಅವ್ರ ಮಕ್ಕಳು ಕೂಡ ನೆರವಾದರು. ಈ ನಡುವೆ ಅವರ ಜೀವನದೊಳಗೆ, ವೈಯಕ್ತಿಕ ಜೀವನದೊಳಗೆ, ಕೌಟುಂಬಿಕ ಜೀವನದೊಳಗೆ ಒಂದು ಅಘಟಿತ ಘಟನೆ, ಅವರ ತಿರಿ ಮಗ ತಿಳ್ಕೊಳ್ಳುವಂಥ ಪ್ರಸಂಗ, ಯಾವುದನ್ನು ಅವರು ಚಿಂತೆ ತಿಳ್ಕೊಳ್ತಾರೆ. ಶಿವಾರ್ಪಿತ ಅನ್ನೋದು, ಶಿವಾರ್ಥ ಒಳ್ಳೆಯ ಜೀವ ಅವನು ತಗೋತಾನೆ. ನಾವು ಮಾಡಬೇಕಾದ ಕೆಲಸವನ್ನು ಬಿಡೋಂಗಿಲ್ಲ. ದುಃಖ ವ್ಯಸನಗಳಿಂದ ನಾವು ನಮ್ಮನ್ನು ಹಾನಿ ಮಾಡ್ಕೋಬಾರ್ದು. ನಾನು ಹಾನಿ ಮಾಡಿಕೊಂಡ್ರೆ ನಾನು ಮಾಡಿದಂಥ ಕೆಲಸಕ್ಕೆ ದೊಡ್ಡ ಹಾನಿ ಆಗ್ತದೆ. ಇದು ಅವರ ತತ್ವ, ಜೀವನ ತತ್ವ. ಅದನ್ನು ಮಾಡಿದರು ಅಂತ ವಚನ ನಮ್ಮ ವಚನ
ವಚನ ಪಿತಾಮಹ ಇದ್ದಾರಲ್ಲ ಅವರ ಆ ಕಷ್ಟವನ್ನು ಅರ್ಥ ಮಾಡಿಕೊಂಡು ಮುಂದೆ ಕನ್ನಡ ನಾಡಿನ ಅನೇಕ ವಿದ್ವಾಂಸರು ಸಾಹಿತ್ಯವನ್ನು ಅಭ್ಯಾಸ ಮಾಡ್ತಕ್ಕಂಥವರು ಅವರ ಶಾಸ್ತ್ರಗಳನ್ನು ಓದಿ ಅವುಗಳ ಅರ್ಥವನ್ನು ವಿಶ್ಲೇಷಣೆ ಮಾಡಿ ಅಂತ ಒಂದು ಪುಸ್ತಕ ರಂಗನಾಥ ದಿವಾಕರ್ ಮಾಡ್ತಾರೆ. ವಚನಶಾಸ್ತ್ರ ರಹಸ್ಯ 1938 ನೆನ್ಪಿಡ್ಬೇಕು. ಅವಾಗ ನೋಡ್ರಿ ಅವರು ದೊಡ್ಡ ಹೋರಾಟಗಾರರು, ರಾಷ್ಟ್ರೀಯ ಚಳವಳಿ ಗಾಂಧಿ ಚಳವಳಿ ಇದ್ದವರು. ಅವರು ರಂಗನಾಥ್ ದಿವಾಕರ್ ಸಂಯುಕ್ತ ಕರ್ನಾಟಕದ ಪತ್ರಿಕೆ ಸಂಪಾದಕ. ಅವರಿಗೆ ಜೈಲಿಗೆ ಹಾಕ್ತಾರೆ. ಸಾಮಾನ್ಯವಾಗಿ ಜೈಲಿಗೆ ಹಾಕಿದ್ರು ಎಲ್ಲರೂ ಏನು ಮಾಡ್ತಾರೆ, ಅಳುತ್ತಾರೆ, ಅಯ್ಯೋ ನಮ್ಮ ಜೈಲಿಗೆ ಹೋಗಿ ಆ ಸ್ವಾತಂತ್ರ್ಯ ಯೋಧರು ಒಬ್ಬರು ಕೂಡ ಹಂಗೆ ಅಂದವರಲ್ಲ. ಅವ್ರೇನು ಮಾಡಿದ್ದಾರೆ, ಜೈಲಿಗೆ ಹೋಗಿದ್ದು ಒಂದು ರೀತಿಯಿಂದ ನಮ್ಮ ವೈಯಕ್ತಿಕವಾದಂಥ ಒಳ್ಳೆಯ ಕೆಲಸಕ್ಕೆ ನಮ್ಗೆ ಅನುಕೂಲ ಅಂತ ಹೇಳಿ ರಂಗನಾಥ್ ದಿವಾಕರರು ಬೆಳಗಾವಿ ಹಿಂಡರಗಿ ಜೀವನದಲ್ಲಿದ್ದಾಗ ಹಳಗಟ್ಟಿಯವರೆಲ್ಲ ಪುಸ್ತಕ ಪ್ರಕಟಿತ ಪುಸ್ತಕನ ತರಿಸ್ಕೊಂಡು ಅಭ್ಯಾಸ ಮಾಡಿದ್ರು. 2 ವರ್ಷ ಅಭ್ಯಾಸ ಮಾಡಿದ್ರು. 3ನೇ ವರ್ಷವೇ ಅವರು ತಂದಂಥ ಪುಸ್ತಕ ವಚನಶಾಸ್ತ್ರ ರಹಸ್ಯ. ತಮಗೆ ಸಿಕ್ಕಂತೆ ಎಲ್ಲ ವಚನಗಳು, ಎಲ್ಲ ಸುಮಾರು 30-40 ವಚನಕಾರರಿದ್ದಾರೆ. ಆ ಎಲ್ಲ ವಚನಕಾರರಲ್ಲಿ ಇರತಕ್ಕಂಥ ವಿಶಿಷ್ಟತೆ ಏನು ಮತ್ತು ಈ ವಚನಗಳೇನವಲ್ಲ ಇವು ಎಂಥ ದಾರ್ಶನಿಕತೆಯನ್ನು ತೋರಿಸ್ತಾವೆ. ಇದಕ್ಕೆ ಇನ್ನೊಂದು ಕಾರಣ, ಅವರಿಗೆ ವಚನಗಳ ಬಗ್ಗೆ ಪ್ರೀತಿ ಹುಟ್ಟಿಕ್ಕೆ ಇನ್ನೊಂದು ಕಾರಣ ಅಂದ್ರೆ ರಂಗನಾಥ್ ದಿವಾಕರ್ ಅವರು ವೈದಿಕ ಸಾಹಿತ್ಯವನ್ನು ಅಭ್ಯಾಸ ಮಾಡ್ತಾರೆ. ಮುಖ್ಯವಾಗಿ ಉಪನಿಷತ್ತುಗಳನ್ನು ಸಂಸ್ಕೃತ ಓದಿ ಮಾಡಿದವರು. ಅವನ ಕನ್ನಡಗಳು ತಂದು ಅವರಂತರ ಉಪನಿಷತ್ತಿನಿಗಿಂತ ಮೇಲುವಂಥ ತತ್ವಗಳಿರೋದವ. ಜೀವನದ ಮನುಷ್ಯ ಪೂರ್ತಿ ಬದುಕಿ ಅಷ್ಟೇ ಎಲ್ಲ ಬಾಳಬೇಕು ಮತ್ತು ಸಾವಿಗೆ ಹೆದರದೇ ಸಾವಿನ ಅರ್ಥವನ್ನು ಮಾಡಿಕೊಂಡು ಸಾವಿನ ಮುಂಚೆ ನಾನೇನು ಮಾಡಬೇಕು ಅಂತ ತಿಳ್ಕೋಬೇಕು. ಈ ಸ್ಥೂಲವಾಗಿರ್ತಕ್ಕಂಥ ತತ್ವಗಳು ವಚನಗಳಲ್ಲಿ ಕಂಡು ಬಹಳ ಸಂತೋಷವಾಗಿ ಅವರು ಸುಮಾರು ಒಂದು 800 ಪುಟದ ಪುಸ್ತಕ ಬರೀತಾರೆ. ಹೀಗೆ ಹಳಗಟ್ಟಿಯವರು ಮಾಡಿದ ಆ ನಿಕ್ಷೇಪ ಹೊರಗೆ ಬಂತ, ನೆಲದ ಮನೆಯ ವಿಧಾನ ಹೊರಗೆ ಬಂತು. ಹೊರಗೆ ಬಂದಂಗೆ ಅದನ್ನು ಓದತಕ್ಕಂಥವ್ರು, ಅಭ್ಯಾಸ ಮಾಡ್ತಕ್ಕಂಥವ್ರು ಮತ್ತು ಅದ್ರ ಬಗ್ಗೆ ಬರೀತಕ್ಕಂಥವ್ರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅವುಗಳನ್ನು ತಿಳ್ಕೊಂಡು ಅವುಗಳ ಬಗ್ಗೆ ವ್ಯಾಖ್ಯಾನಗಳನ್ನು ಮಾಡೋದು. ಮತ್ತೊಬ್ಬರು ಮೈಸೂರು ಕಡೆ ವಚನ ಧರ್ಮಸಾರ ಅಂತ ಒಂದು ಪುಸ್ತಕ M.R. ಶ್ರೀನಿವಾಸ ಮೂರ್ತಿ ಅನ್ನೋರು ಭಾಳ ವಿಶಿಷ್ಟವಾದ ಗಮನಿಸಬೇಕಾಗಿತ್ತು ಅಂತಂದ್ರೆ ವಚನ ಸಾಹಿತ್ಯ ಅನ್ನೋದಲ್ಲ ಅದು ಜಾತ್ಯತೀತವನ್ನು ನೆನ್ಪಿಡ್ಬೇಕು ನಾವು. ಜಾತ್ಯತೀತ ಯಾವುದೇ ಜಾತಿ ಲಿಂಗ ವಚನಕಾರರು ನೀತಿನೇ ಅದ ಸಮಾನತೆಯನ್ನು ನಮ್ಮ ಮೇಲೆ ಹೋಗ್ಬೇಕು. ಅವಾಗ ಈ ಸಾಮಾನ್ಯ ಏನು ಜನನೀತದ ಬಂಧನಗಳ ಇವೆಲ್ಲವನ್ನು ಮೀರಬೇಕು ನಾವು. ಜ್ಞಾನಕ್ಕೆ ಹೋಗೋ ಕಾಲಕ್ಕೆ ಇವ್ಯಾವ ಬಂಧನಗಳು ಇರಬಾರ್ದು ಅಂತೂ ವಚನ ಸಾಹಿತ್ಯದ ವಚನಕಾರರ ನೀತಿ ನಿಲುವು ಜೀವನ ಆಗಿತ್ತು. ಅದನ್ನೇ ಈ ಕಾಲದ ಜನ ಇದು ಲಿಂಗಾಯತ ಸಾಹಿತ್ಯ, ನಮ್ಮದು ಬ್ರಾಹ್ಮಣರ ಸಾಹಿತ್ಯ, ನಾವು ಬೇರೆ, ನಾವು ಶ್ರೇಷ್ಠ ಅವ್ರ ಕನಿಷ್ಠ ಇತ್ಯಾದಿ ಎಲ್ಲ ಭಾವನೆಗಳು ಇಲ್ಲದೇ ಅಭ್ಯಾಸ ಮಾಡ್ತಕ್ಕಂಥ ವಿದ್ವಾಂಸರು ಕನ್ನಡ ನಾಡಲ್ಲಿ ಹುಟ್ಟಿದ್ರು, ಬೆಳೆದರು. ಸಾಹಿತ್ಯ ಚರಿತ್ರೆ ಮತ್ತು ಹೊಸ ಶಕ್ತಿ ತುಂಬಿಕೊಂಡು ಅದೇನೋ ಅಂದ್ರೆ ಮುಂದೆ ರಂಶ್ರೀ ಅವರು ಕನ್ನಡ ಸಾಹಿತ್ಯ ಚರಿತ್ರೆ ಬರೆಯುವಾಗ ಒಂದು ಭಾಗ ಮಾಡ್ತಾರೆ. ಪಂಪ ಯುಗ ಅಂತ ಒಂದು, ಅದರ ನಂತರ ಬಂದದ್ದು ಬಸವ ಯುಗ ಅಂತ. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಕಲ್ಪನೆ. ಪಂಪ ಯುಗ ಹಳೆಯದು, ಅದು ಬರೀ ಪಂಡಿತರು ಓದಿದವರು ಭಾಳ ತಿಳ್ಕೊಂಡವರು ಅವರಿಗೆ ಸಿಗೋದು. ಆದ್ರೆ ಬಸವ ಯುಗ ಒಂದು ಕೂಡಲೇ ಸಾಮಾನ್ಯ ಮನುಷ್ಯ ಬಂದ್ಬಿಡ್ತಾನೆ. ಅಲ್ಲಿ ಸಾಮಾನ್ಯ ಮನುಷ್ಯನ ಬಗ್ಗೆ ಅದೇ ಸಾಮಾನ್ಯ ಮನುಷ್ಯ ತಿಳಿಯುವ ಹಾಗಿದೆ. ಕನ್ನಡದ ಉಪನಿಷತ್ತುಗಳು ಅನ್ನೋದನ್ನ ಅದೇ ನಾವು ಗಮನಿಸ್ತೇವೆ. 10 ಜನರದ ಉಪನಿಷತ್ತು, ಅಲ್ಲಿ ಋಷಿಗಳಿರ್ತಾರೆ. ಉಪನಿಷತ್ ಕಾಲ ಋಷಿಗಳು ಅರಣ್ಯದಾಗಿರ್ತಾರೆ. ಆದ್ರೆ ಈ ಋಷಿಗಳು ಹಂಗಲ್ಲ, ಇವರು ಜನರ ನಡುವೆ ಇದ್ದಾರೆ. ಜನರ ನಡುವೆ ಜನರ ಸಂಖ್ಯೆ ಇದ್ದು ಜನರ ಮಾತನ್ನೇ ಅವರು ಅನುಭವ ಕೊಯ್ಯುವಂಥ ಕೆಲಸವನ್ನು ಮಾಡ್ತಾರೆ. ಅಂತ ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಕನ್ನಡ ಸಾಹಿತ್ಯದ ವಿಸ್ತರಣೆ ಮಾಡಿ ಹೋಗಲಿಕ್ಕೆ ಮೂಲ ಕಾರಣರಾದ ಪುರುಷರೇ ಹೊರಗು ಪ್ರಕಟಿಯವರು. ಅವ್ರಿಗೆ ಎಲ್ಲ ಇರ್ತವ್ರಿಗೆ, ಆದರೆ ಈ ಮೂಲ ಕೆಲಸವನ್ನು ಮಾಡೋದ್ರೆ ಭಾಳ ಟೈಮ್ ಹೋಗ್ತವ್ರು. ವಚನಶಾಸ್ತ್ರ ಅಂತ ಅವ್ರನ್ನ ಅನ್ನೋ ಕಾಲಕ್ಕೆ ಅವ್ರಿಗಿರ್ತಕ್ಕಂಥ ಅನುಭವವನ್ನು ಕೂಡ ಗುರುತಿಸಿದ್ರಲ್ಲ ಬದುಕಿದ್ರು ನೆನ್ಪಿಡ್ಬೇಕು ನಾವು. ಅನುಭವ ಬರೋದನ್ನು ಬರೋದ್ರಿಂದ ಆ ಕೆಲಸ ಮಾಡಕ್ಕೆ ಸಾಧ್ಯ.
ಸಾಮಾನ್ಯ ಮನುಷ್ಯನಿಂದ ಆಗುವಂಥ ಕೆಲಸ ಅಲ್ಲಿದು. ಅವರಿಗೆ ಇರ್ತಕ್ಕಂಥ ಪ್ರೀತಿ ಮತ್ತು ಸಾಹಿತ್ಯದಲ್ಲಿರ್ತಕ್ಕಂಥ ಜ್ಞಾನ ತಿಳುವಳಿಕೆ, ಅವರಿಗೆ ಛಂದಸ್ಸು ಗೊತ್ತಿದೆ. ವಚನಗಳು ನೋಡಿ ಛಂದಸ್ಸಿನಲ್ಲಿ ವಚನದ ಆಗರಣ ಹೇಳ್ತಕ್ಕಂಥ ಒಂದು ಗದ್ಯ ಕಾವ್ಯ ಅಂತ ಹೇಳ್ಬೋದು. ಅದು ಕೂಡ ಅವ್ರ ಕಲ್ಪನೆ ಇರುತ್ತೆ. ಆದರೆ ಉಳಿದವರಿಗೆ ಈ ಕೆಲಸ ಮಾಡಿ ನನಗೇನು ಶಕ್ಯದ ಅದನ್ನು ನಾವು ಮಾಡಬೇಕಂತ ಹೇಳಿ ಸಾವಿರಾರು ಸುಮಾರು 250 ವಚನಗಳ ಕಟ್ಟುಗಳನ್ನು, ಹಸ್ತಪ್ರತಿಗಳನ್ನು ಅವ್ರು ಸಂಗ್ರಹ ಮಾಡಿ ಅವೆಲ್ಲವನ್ನು ಪ್ರಿಂಟ್ ಮಾಡ್ಬೋದು. ಅವ್ರು ಹ್ಯಾಂಗೆ ಪ್ರಿಂಟ್ ಮಾಡ್ಬೋದು ಹೋದ್ರು ಹಂಗೆ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ಒಳಗೆ ವಚನಗಳು ಕೂಡ ಬಂದ್ಬಿಟ್ಟು ಅದಕ್ಕೊಂದು ಹೊಸ ವೇದಿಕೆ ಸಿದ್ಧ ಆಯಿತು. ಅಭ್ಯಾಸ ಮಾಡೋರು ಬೆಳೆದರು. ಇವತ್ತಿನ ತನಕ ಸುಮಾರು ಅವ್ರಿಗೆ ಹೋಗಿ ಅವ್ರ ಕೆಲಸ ಮುಗಿದು 64 ತೀರ್ಕೊಂಡ್ರು. 84 ಬದುಕಿದ್ರು. ಗಟ್ಟಿಯಾದಂಥ ಬದುಕದು. ಕರ್ನಾಟಕ ವಿಶ್ವವಿದ್ಯಾಲಯದ ಅವ್ರನ್ನ ಕರು ಡಾಕ್ಟರೇಟ್ ಕೂಡ ಕೊಟ್ಟರು. ಇನ್ನೊಂದು ಭಾಳ ಮಹತ್ವದ ಒಂದು ಅಂಶ ಹೇಳಬೇಕು ಅವ್ರ ಜೀವನದಾಗ. ಅವರಿಗೆ ಬ್ರಿಟಿಷರು ರಾವ್ ಬಹದ್ದೂರ್ ಪ್ರಶಸ್ತಿ ಕೊಟ್ಟಿದ್ರು. ರಾವ್ ಬಹದ್ದೂರ್ ಯಾರಿಗೆ ಕೊಡ್ತಾರೆ ಅಂತಂದ್ರೆ ಅವತ್ತಿನ ಸಮಾಜದೊಳಗೆ ಶಿಕ್ಷಣ ಅಥವಾ ಸಾರ್ವಜನಿಕ ಸೇವೆ ಅಥವಾ ಪರೋಪಕಾರ ಭಾಳ ತಮ್ಮ ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಜೀವನಕ್ಕೊಂದು ಸ್ಟ್ಯಾಂಡರ್ಡ್ ಕೊಡ್ತಾರಲ್ಲ ಅಂಥ ಜನರನ್ನು ಹುಡುಕಿ ಅವರು ಕೂಡ ಮರ್ಯಾದೆ. ಈಗಿನ ಕಾಲದ ಪದ್ಮಶ್ರೀ ಅಂಬು ಈ ರಾವ್ ಬಹದ್ದೂರ್ ಪ್ರಶಸ್ತಿಯನ್ನು ತಗೊಳ್ಳೋ ಕಾಲಕ್ಕೆ ಅವ್ರಿಗೆ ಸ್ವಲ್ಪ ಸಂಕೋಚ ಆಯಿತು. ಯಾಕಂದ್ರೆ ಅವರು ಕೂಡ ಸ್ವಾತಂತ್ರ್ಯ ಹೋರಾಟದೊಳಗೆ ತಮ್ಮ ಅಭಿಪ್ರಾಯವನ್ನು ಕೊಟ್ಟವರು, ಬೆಂಬಲ ಕೊಟ್ಟವರು. ಕರ್ನಾಟಕದ ಏಕೀಕರಣ ಆಗಬೇಕಂದ್ರೂ ಕೂಡ ಹೋರಾಟ ಮಾಡಿದವರು. ಆ ಹೋರಾಟ ಬೀದಿಗೆ ಬಂದು ಮಾಡೋದಲ್ಲ. ಕರ್ನಾಟಕದ ಏಕೀಕರಣ ಆಗಬೇಕಂದ್ರೆ ಮನುಷ್ಯರ ಇಲ್ಲಿ ಕನ್ನಡಿಗರ ಈ ಭಾವದ ಏಕೀಕರಣ ಆಗಬೇಕು. ಮೊದಲು ನಾವೆಲ್ಲ ಒಂದು ಅಂತ ಇವತ್ತು ಒಂದು ಅಲ್ರಿ, ಅನೇಕ ಕಾಲಗಳಿಂದ ನಾವು ಹೊಂದಿದ್ದೀವಿ. ಕನ್ನಡದ ವಚನಶಾಸ್ತ್ರ ಕೂಡ, ವಚನ ಸಾಹಿತ್ಯ ಕೂಡ ಕನ್ನಡಿಗರನ್ನು ಒಗ್ಗೂಡಿಸಿದಂಥ ಒಂದು ಸಾಹಿತ್ಯ. ಆದ್ದರಿಂದ ಹೋರಾಟ ಮಾಡ್ತಾ ಇದ್ದೀನಿ. ಈಗ ಬ್ರಿಟಿಷರ ಕಡೆಗೆ ತಗೋಬಾರ್ದು ಅಂತ ಒಂದು ಸಮಸ್ಯೆ ಬಂತವರಿಗೆ ಪರಿಹಾರ ಮಾಡ್ಕೊಂಡು ಏನು ಅಂತಂದ್ರೆ ನಾವೆಲ್ಲ ಕೆಲಸ ಮಾಡ್ತೇವಲ್ಲ, ಈ ಕೆಲಸಕ್ಕೆ ಸಹಾಯ ಬೇಕಾಗ್ತದೆ. ನಾವು ಸಹಾಯ ಬೇಕು ನಮಗೆ. ಅದು ರಾಜಕೀಯ ಸಹಾಯ ಭಾಳ ಬೇಕಾಗ್ತದೆ, ವ್ಯಾವಹಾರಿಕವಾದ ಸಹಾಯ ಬೇಕಾಗ್ತದೆ. ಮತ್ತು ಅವರು ನನಗೆ ಕೊಡೋದಕ್ಕೆ ನನ್ನನ್ನು ಪ್ರಶಂಸೆ ಮಾಡಿ ನನಗೆ ಏನಾರೇ ತಗೋಬೇಕಂತಿರಲಿಲ್ಲ. ಸ್ವಾರ್ಥ ಇಲ್ಲ ಸರ್ಕಾರ. ಸ್ವಾರ್ಥಕ್ಕೂ ಮಾಡಿರ್ಬೋದು, ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ಮಾಡಿದಂಥ ಈ ಕೆಲಸ 4 ಮಂದಿ ಗಮನಕ್ಕೆ ಬರಬೇಕು. ರಾವ್ ಬಹದ್ದೂರ್ ಹೊಳಗಟ್ಟೆ ಅಂದ್ರೆ ನಾಳೆ ನನ್ನ ಮಾತು ನಡೀತದೆ. ಬರೀ ಹೊಳಗಟ್ಟೆ ಅಂದ್ರೆ ವಕೀಲರು ಪಾಪ ಏನೋ ಒಂದು ವಚನ ಅಂತಿರಪ್ಪ, ಏನೋ ಮಾಡಿರ್ತಾರೆ ಅವರು. ಏನು ಯಾರಿಗೆ ಬೇಕಾಗಿದ್ರೆ ಅನ್ನುವಂಥ ಮುಂದಿನೇ ಮಾಡಿದ್ರು. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದ್ರೆ ನಮ್ಮ ಸಮಾಜದ ಸ್ವಲ್ಪ ಪ್ರತಿಷ್ಠೆ ಬೇಕ್ರಿ. ಪ್ರತಿಷ್ಠೆ ಇದ್ರೆ ಯಾರು ನಮ್ಮ ಮಾತು ಕೇಳಂಗಿಲ್ಲ. ಅದಕ್ಕೆ ಇಷ್ಟು ಅಜ್ಞಾನ ಇದೆಯೋ ನಾವು, ಪ್ರತಿಷ್ಠೆ ಇದ್ರೆ ಹೊರತು ಕೇಳಂಗಿಲ್ಲ. ಅದಕ್ಕೆ ಅವರು ಆ ಪ್ರತಿಷ್ಠೆ ಇರಲಿ, ವ್ಯವಹಾರಕ್ಕೆ ಬೇಕು ಅಂತನ್ನೋದನ್ನು ತಗೊಂಡ್ರು. ಮತ್ತು ನಿಜವಾದ ಅರ್ಥದಲ್ಲಿ ರಾವ್ ಬಹದ್ದೂರ್ ಆಗಿತ್ತು. ಬಹದ್ದೂರ್ ಭಾಳ ಸಾಹಸಿ ಮನುಷ್ಯ ಇರಬೇಕಾಗ್ತದೆ, ಸಾಮಾನ್ಯ ಇರಬೇಕಾಗ್ತದೆ. ಹೀಗೆ ಕರ್ನಾಟಕದ ಏಕೀಕರಣ ಹೇಗಾಗಬೇಕು ಅಂತಂದ್ರೆ ನಮ್ಮ ಸಾಹಿತ್ಯ ಅದು ಜನರು ಬಳಕೆ ಬರಬೇಕು, ಗೊತ್ತಾಗಬೇಕು. ನಮಗೆ ಭಾವ ಒಂದೇ, ನಿಷ್ಠೆ ಒಂದೇ ಅನ್ನೋದು ಗೊತ್ತಾಗಬೇಕು ಅನ್ನೋದಕ್ಕೆ ಅವರು ಆ ಕೆಲಸವನ್ನು ಮಾಡಿದರು. ಇಂಥ ಆ ಹೊಳಗಟ್ಟೆಯವ್ರ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಬಹುದು. ವಚನ ಅನ್ನೋದೇನದಲ್ಲ, ನಾ ಹೇಳಿದ್ದೇನೆ ಇವತ್ತು ಅವರು ಮಾಡಿದಂಥ ಕೆಲಸಗಳನ್ನು ಓದಿ ಸುಮಾರು 100 ಪುಸ್ತಕಗಳು ಬಂದಿವೆ. ಶೂನ್ಯ ಸಂಪಾದನೆ ಅದು ಮಠದಲ್ಲಿ ಉಳಿದಿತ್ತು. 4 ಜನ ಬರೀತಾರೆ ಶೂನ್ಯ ಸಂಪಾದನೆಗಳನ್ನು. ಶೂನ್ಯ ಸಂಪಾದನೆ ಕೂಡ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕೆಲಸ. ಏನಂದ್ರೆ 15ನೇ ಶತಮಾನದೊಳಗೆ ಈ ವಚನಗಳ ಕಟ್ಟುಗಳನ್ನು ಓದ್ತಿದ್ದಲ್ಲ, ಅದೇ ಓದ್ತಿದ್ರು, ಮಠದಾಗ ಓದ್ತಿದ್ರು ಅಷ್ಟೇ, ಹೊರ ಬಂದಿದ್ದಿಲ್ಲ. ಅವರು ಪ್ರಿಂಟ್ ಆಗಿತ್ತು, ಆಗಕ್ಕೆ ಸಾಧ್ಯದಿಲ್ಲ. ಆ ಹೊತ್ತಿನೊಳಗೆ ಈ ವಚನಗಳನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ವಚನಗಳನ್ನು ಯಾವ ರೀತಿ ನಾವು ಸಂಪಾದನೆ ಮಾಡಿ ಅವು ಮುಂದಿನವರಿಗೆ ಉಳಿಬೇಕು ಅನ್ನೋದಕ್ಕೆ ಒಂದು ನಾಟಕೀಯವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ರು. ನಮ್ಗೆ ಏನು ವಚನಗಳಿದ್ದು ಬಿಡಿ ಇದ್ದವರ ಒಬ್ಬೊಬ್ಬ ವಚನ ಅವೆಲ್ಲವನ್ನು ಒಂದು ಸಂಭಾಷಣಾ ರೂಪದಲ್ಲಿ ಇಡಬೇಕು. ಎಲ್ಲ ವಚನಗಳು ಧರ್ಮ, ಸಮಾಜ, ಮಾನವ ಸಂಬಂಧ, ಶಾಸ್ತ್ರ ಇವೆಲ್ಲಕ್ಕೂ ಸಂಬಂಧಪಟ್ಟಿವೆ. ಇವು ಬಿಡಿ ಆಗಿದ್ರೆ ಬಿಡಿ ಅರ್ಥ ಕೊಡುವುದಲ್ಲ ಅರ್ಥ. ಇವುಗಳನ್ನು ಒಂದು ಸಂಭಾಷಣಾ ರೂಪದಾಗಿಟ್ಟಾಗ ಅದಕ್ಕೊಂದು ಬೇರೆ ಅರ್ಥ, ಚರ್ಚೆ ಬರ್ತದೆ. ಆ ಚರ್ಚೆ ಕೊಡಬೇಕು ಅಂತೇಳಿ ನಾಟಕೀಯವಾಗಿ ಅವುಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಅಕ್ಕಮಾದಿ ಒಂದು ವಚನ ಹೇಳ್ತಾ
ಹೇಳಿದ್ರೆ ಇನ್ನೊಬ್ಬರು ತಗರ ತೆಗಿತಾರೆ. ಇದರ ಅರ್ಥ ಏನು ಹಿಂಗೆ ಕೇಳಿದೆ ನೀನು ಅಂತ. ನಿನಗೇನು ಅರ್ಥ ಇಲ್ಲ. ಹೆಣ್ಮಕ್ಳು ಮಾತೇ ಆಡುವ ಅನ್ನೋದ್ಕಿಂತ ನಮ್ಮಲ್ಲಿ ಏನು ಹೆಣ್ಮಕ್ಳು ಏನು ಮಾತಾಡ್ತೀಯ ಅಂತ. ಹೌದು, ಅದು ಓಪನ್ ಚರ್ಚೆ. ಆಕೆ ಯಾಕೆ ಮಾತಾಡಬಾರ್ದು? ಹೆಣ್ಣು ಮಾಡೋದು ಹೆಣ್ಮಗಳು ಅಂದ್ರೇನು, ಗಂಡೇನು, ಗಂಡು ಶ್ರೇಷ್ಠ, ಹೆಣ್ಣು ಕನಿಷ್ಠೇನು, ಇವೆಲ್ಲ ಚರ್ಚೆಗಳು ಬರ್ತಾವೆ. ಇವೆಲ್ಲ ಸಾಮಾಜಿಕವಾದಂಥ ಸಾಂಸ್ಕೃತಿಕವಾದಂಥ ಒಂದು ನೆಲೆಗಟ್ಟು ನಮ್ಮ ಜೀವನಕ್ಕೆ ಬೇಕು ಅನ್ನೋದನ್ನು ತೋರಿಸಲಿಕ್ಕಾಗಿ ವಚನಗಳನ್ನೇ ಸಂಭಾಷಣಾ ರೂಪದಲ್ಲಿ, ಚರ್ಚಾ ರೂಪದಲ್ಲಿ ಮಾಡುವುದೇ ಶೂನ್ಯ ಸಂಪಾದನೆ. ಇವೆಲ್ಲ ಎಲ್ಲ ಚರ್ಚೆ ಯಾಕೆ ಮಾತಾಡ್ತೀವಿ, ಉಪಯೋಗ ಏನು ನೀವು ಅಂತ ಕೇಳಿದ್ರೆ ಕೊನೆಗೇನು ಏನೋ ಲಾಭ ಆಗುತ್ತೆ ನಾವು. ಲಾಭ ನಮ್ಗೆ ಕಲ್ಪನೆ ಏನು ಅಂತಂದ್ರೆ ಒಂದು ಮೂರ್ತವಾಗಿರ್ತಕ್ಕಂಥದ್ದು ಯಾವುದೋ ಒಂದು ವಸ್ತು ಸಿಗ್ಬೇಕು ನಮ್ಗೆ. ದುಡ್ಡು ಇರ್ಬೋದು, ಫಲ ಇರ್ಬೋದು, ಮನೆ ಇರ್ಬೋದು, ಅಧಿಕಾರ ಇರ್ಬೋದು, ಪ್ರಶಂಸೆ ಇರ್ಬೋದು, ಏನೋ ಒಂದು. ಆದರೆ ವಚನ ಧರ್ಮ ಅಲ್ಲ, ಇದು ವಚನ ಧರ್ಮದ ಅಂತಿಮ ಗುರಿ ಏನು ಅಂತಂದ್ರೆ ಕೊನೆಗೆ ಏನಪ್ಪಾ ಏನು ಸಿಕ್ತಂದ್ರೆ ಶೂನ್ಯ. ಶೂನ್ಯ ಅನ್ನೋದು ವ್ಯಾವಹಾರಿಕ ಹೇಳಿದ್ರೆ ಏನೂ ಅಲ್ಲ, ಹಾಗೆ. ಆದರೆ ವಚನಶಾಸ್ತ್ರದ ಪ್ರಕಾರ ಶೂನ್ಯ ಅಂತಂದ್ರೆ ಜಗತ್ತು, ಬಯಲು. ಕೊನೆಗೆ ನಾವೆಲ್ಲಿ ಹೋಗ್ತೀವಿ ಬಯಲಾಗಿರ್ತೀವಿ. ನಾವು ಬಯಲಿಂದ ಬಂದಿದ್ದೀವಿ, ಕೊನೆಗೆ ಬಯಲು ಹೋಗ್ತೀವಿ. ಅದೇ ಧರ್ಮದಿಂದ ಧರ್ಮಶಾಸ್ತ್ರದಿಂದ ಯಾವುದೇ ಭೌತಿಕ ಲಾಭಗಳನ್ನು ಅಪೇಕ್ಷೆ ಮಾಡ್ತಾರೆ. ಯಾಕೆ ಯಾವ ಭೌತಿಕ ಲಾಭ ಕೂಡ ಒಂದು ಕ್ಷಣ ಇರ್ತದೆ, ಒಂದು ಕ್ಷಣ ಹೋಗ್ತದೆ. ಯಾವುದಿರ್ತದೆ ಏನೂ ಇರೋದು. ಕೊನೆಗೆ ಏನಲ್ಲ ಅಂತಂದ್ರೆ ನಿಜವಾದದ್ದು ಏನಂದ್ರೆ ಬಯಲು ಅದಿದೆ. ಆ ಬಯಲಿನ ಕಡೆಗೆ ಹೋಗಲಿಕ್ಕೆ ನಾವು ಈ ಜೀವನದ ಒಳಿತು ಕೆಳಕು ಯಾವುದು ಖರೆ ಯಾವುದು ಸುಳ್ಳು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಬಯಲು ಅಂದ್ರೆ ಮುಕ್ತಿಯನ್ನು ಬಿಡ್ತಕ್ಕಂಥ ಒಂದು ಸ್ಥಾನ ಅನ್ಬೋದು. ಸ್ಥಾನವೂ ಆಗೋದು ಬಯಲನ್ನು ಸ್ಥಾನ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಯಲಿನ ಕಲ್ಪನೆ ಅಲ್ಲ, ಅದು ಅದ್ಭುತವಾದ ಕಲ್ಪನೆ. ಬಹುಶಃ ಜಗತ್ತಿನ ಯಾವ ಧರ್ಮದಲ್ಲಿಯೂ ಅದಿಲ್ಲ. ಸತ್ತ ಮೇಲೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಇಲ್ಲ, ಸ್ವರ್ಗನೇ ಇಲ್ಲ. ಇದು ಇದೆ, ಇವತ್ತಿದ್ದೀವಿ, ಇದೆ, ಅನುಭವ ಬರ್ತಾ ಇದೆ, ಅದು ಇದೆ, ಅಲ್ಲಿಗೆ ಹೋಗ್ತೀವಿ. ಇಂಥ ದಾರ್ಶನಿಕವಾಗಿರುವಂಥ ವಿಚಾರಗಳನ್ನು, ಅನುಭವಗಳನ್ನು, ಬರೀ ವಿಚಾರ ಅನುಭವಗಳನ್ನು ಮನನ ಮಾಡಿಕೊಂಡು, ಚಿಂತನೆ ಮಾಡಿಕೊಂಡು ಅವುಗಳನ್ನು ಹೇಳುವ ಬೇರೆ ಬೇರೆ ವಿಧಾನಗಳು, ಅವನ್ನೆಲ್ಲ ನಾವು ಶೂನ್ಯ ಸಂಪಾದನೆಯಲ್ಲಿ ಕಾಣ್ತೀವಿ. ಆ ಶೂನ್ಯ ಸಂಪಾದನೆಗಳನ್ನು ಕೂಡ ಅವರು ಹೊರಕಟ್ಟು ನೋಡ್ಕೊ ಸಿಕ್ಕದು ನೋಡಿ, ಮುಂದಿನ ಅಭ್ಯಾಸ ಮಾಡಿ. ಹೀಗೆ ಹೊರಕಟ್ಟಿಯವರ ನಂತರ ಈ ಒಂದು 100 ವರ್ಷಗಳಲ್ಲಿ ವಚನ ಸಾಹಿತ್ಯ ಶಾಸ್ತ್ರವನ್ನು ಮೀರಿ ಅದು ವಚನ ಸಾಹಿತ್ಯ ಆಗಿದೆ. ಅನೇಕ ವ್ಯಾಖ್ಯಾನಗಳು ಬಂದಿವೆ, ವಿವರಣೆಗಳು ಬಂದಿವೆ. ಇವರಿಗೂ ಕೂಡ ಗುರುಗಳು ಮತ್ತೊಂದು ಪುಸ್ತಕ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲೇನೋ ಎಲ್ಲ ಏನು ಕೆಲಸ ಈಗೆಲ್ಲ ಮಾಡೋದು ಏನೋದಲ್ಲ, ಇದು ಕೂಡ ವಚನ ಸಾಹಿತ್ಯದ ಭಾಗವೇ. ಸಾಹಿತ್ಯನ ಬರೀ ಪುಸ್ತಕ ಅಲ್ಲ, ಸಾಹಿತ್ಯವನ್ನು ಓದಬೇಕು, ಓದಿದ್ದನ್ನು ಹೇಳಬೇಕು, ಹೇಳಿದ್ದನ್ನು ಮನವರಿಕೆ ಮಾಡ್ಕೋಬೇಕು, ಮತ್ತೆ ಮತ್ತೆ ಅದರ ಬಗ್ಗೆ ಅಭಿಮಾನವನ್ನು ತರಬೇಕು. ಇಂಥ ಕೆಲಸಗಳು ನಮ್ಮ ಕರ್ನಾಟಕದಲ್ಲಿ ನಡೆದಿವೆ. ಎಲ್ಲಕ್ಕೂ ಮೂಲ ಕಾರಣರಾದವರು ಫಕೀರಪ್ಪ, ಗುರುಬಸಪ್ಪ, ಹೊರಕಟ್ಟಿಯವರು, ವಚನ ಪಿತಾಮಹರು. ಅಂಥವರನ್ನು ನಾವು ಅವರ ಜನ್ಮದಿನದ ನಿಮಿತ್ತ ಸರ್ಕಾರ ಏನು ಮಾಡಿದಂದ್ರೆ ಅವ್ರ ಜನ್ಮದಿನ ಅಂದರೆ ಫೆಬ್ರವರಿ 2 ಅದರ ಹಸ್ತಪ್ರತಿಗಳ ಸಂಪಾದನೆ ದಿನ ಅಂತ ಮಾಡಿದ್ದಾರೆ. ಇನ್ನೂ ಹಸ್ತಪ್ರತಿಗಳು ಎಲ್ಲೆಲ್ಲಿವೆ. ವಚನ ಸಾಹಿತ್ಯಕ್ಕೆ ಮುಗಿಲಿಲ್ಲ, ಹುಡುಕೋದು ಇನ್ನೂ ಸಿಗ್ತಾವೆ. ಎಷ್ಟೋ ಮಂದಿ ಇನ್ನೂ ಕೂಡ ಮೌಢ್ಯದಿಂದ, ಹಳಕಟ್ಟಿಯವರು ಇಷ್ಟೆಲ್ಲ ಮಾಡಿದ್ರು ಇನ್ನೂ ಮೌಢ್ಯದಿಂದಿದ್ದಾರೆ ಹಳ್ಳಿಯೊಳಗೆ. ಅವರನ್ನು ಕಟ್ಟುಗಳನ್ನು ಪೂಜೆ ಮಾಡ್ತಿದ್ದಾರೆ, ಹುಳ ತಿಂದು ಹೋಗ್ತಾ ಇದೆ. ಆ ಹುಳ ತಿನ್ನೋದಕ್ಕಿಂತ ಮುಂಚೆನೇ ಏನು ಮಾಡಬೇಕು ಆ ಕೆಲಸವನ್ನು ಹಳಕಟ್ಟಿಯವರು ಮಾಡಿದ್ದಾರೆ. ನಮ್ಮ ಜೀವನ ಹುಳದಂತೆ ಆಗಬಾರ್ದು, ಮನುಷ್ಯರಂತೆ ಆಗಬೇಕು. ನಾವು ಮನುಷ್ಯರ ಪ್ರಜ್ಞೆ ಇರಲ್ಲ, ಇದು ಅಗಾಧವಾದ ಅಹಂಕಾರದ ಈ ಪ್ರಜ್ಞೆಯನ್ನು ನಾಡಿನ ಕನ್ನಡ, ವಿಶೇಷ ಕನ್ನಡ ನಾಡಿನಲ್ಲಿ ಮಾಡಿದವರು ಹಳಕಟ್ಟಿಯವರು. ಇವತ್ತು ವಚನ ಸಾಹಿತ್ಯ ಬೇರೆ ಬೇರೆ ಭಾಷೆಗಳಿಗೂ ಅನುಮಾನವಾಗಿದೆ. ಜರ್ಮನಿ, ಇಟಾಲಿಯನ್, ಆಮೇಲೆ ಫ್ರೆಂಚ್, ಇಂಗ್ಲೀಷ್ನಂತೂ ಸರಿಯೇ ಸರಿ. ಇದೆಲ್ಲ ಬೇರೆ ಬೇರೆ ಭಾಷೆಗಳಿಗೆ ಹೋದಾಗ ಆ ಜನರಿಗೂ ಕೂಡ ಕರ್ನಾಟಕದಲ್ಲಿ ಒಂದು ಧರ್ಮ ಇದೆ ಅನ್ನುವಂಥ ಅನುಭವ ಇರುತ್ತಲ್ಲ, ಇದೆ. ವಚನ ಸಾಹಿತ್ಯ ಓದಿದವರಿಗೆ ಧರ್ಮ ಇದೆ ಅನ್ನೋದು ನನ್ನ ಅನುಭವ. ಇಂಥ ಅನುಭವವನ್ನು ನಮಗೆ ಕೊಟ್ಟವರು ಹಳಕಟ್ಟಿಯವರು, ನಮ್ಮವರು, ಧಾರವಾಡದವರು,
ಈಗಲೂ ಕೂಡ ಅವರು 4ನೇ ತಲೆಮಾರಿನವರು ಇದ್ದಾರೆ. ಶುಕ್ರವಾರ ಪೇಟೆ ಒಳಗೆ ವಚನ ಅಂತ ಒಂದು ಮನೆ ಇದೆ, ದಯವಿಟ್ಟು ನೋಡ್ಬೇಕು ಆ ಮನೆ. 4ನೇ ತಲೆಮಾರಿನವರು ಇದ್ದಾರೆ. ಅಂಥವ್ರನ್ನ ನಾವು ಧಾರವಾಡದ ಹತ್ತಿರ ಮನಗುಂಡಿಯ ಈ ಮಠದಲ್ಲಿ ನಾವು ನೆನೆಸೋದು ಅದು ನಮ್ಮ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರ ಪುಣ್ಯ ಪುರುಷರ ಬಗ್ಗೆ ನಾನು ಮಾತುಗಳನ್ನು ಕೇಳಿ ಅವಕಾಶ ಕೊಟ್ಟಂಥ ಸ್ವಾಮಿಗಳಿಗೆ ಕೇಳಿದಂಥವರಿಗೆ ಶರಣು.